ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರ, ಇವತ್ತು ವ್ಯಾಯಾಮ ಬಹಳ ಮುಖ್ಯ. ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತುಂಬ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ. ಈ ವ್ಯಾಯಾಮದ ಬಗ್ಗೆ ಇವತ್ತು ಜನರಿಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿದೆ. ಏನೆಲ್ಲ ತಪ್ಪು ಕಲ್ಪನೆಗಳಿದೆ, ಜೊತೆಗೆ ಯಾವ ರೀತಿಯೆಲ್ಲ ಅಂದ್ಕೊಂಡಿದ್ದಾರೆ, ಇವತ್ತು ವ್ಯಾಯಾಮ ಅಂದರೆ ಏನು ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಬಹಳ ಮುಖ್ಯವಾಗಿ ನೋಡ್ತೀವಿ ನಾವು ಇವತ್ತು ನಮ್ಮ ದೈನಂದಿನ ನಿತ್ಯ ಚಟುವಟಿಕೆಯಲ್ಲಿ ವ್ಯಾಯಾಮ ತುಂಬ ಬಹಳ ಮುಖ್ಯ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಕೂಡ ವ್ಯಾಯಾಮ ಮಾಡಿದ್ರೆ ಇವತ್ತು ತುಂಬ ಚೆನ್ನಾಗಿರಬಹುದು ಅಂತ. ಆದರೆ ಇದ್ರ ಬಗ್ಗೆ ಇವತ್ತು ಕೆಲವರಿಗೆ ತಪ್ಪು ಕಲ್ಪನೆಗಳು ಕೂಡ ಇದೆ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಈ ವ್ಯಾಯಾಮ ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಆಗುತ್ತೆ? ಎಷ್ಟು ಮುಖ್ಯ ಅಂತಂದರೆ, ಈಗ ನೋಡಿ, ನಮ್ಮ ದೇಹಕ್ಕೆ ನಾವು ಒಂದು ವ್ಯಾಯಾಮ ಕೊಟ್ಟಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಡಿಜೆನರೇಟಿವ್ ಅಂತ ಹೇಳ್ತೀವಿ. ಅದು ಮಸಲ್ಸ್ ಆಗ್ಬೋದು ಅಥವಾ ಬೋನ್ಸ್ ಆಗ್ಬೋದು. ಇದೆಲ್ಲ ಏನಾಗುತ್ತೆ, ಸ್ಲೋವಾಗಿ ಕ್ರಮೇಣ ಅದು ಸ್ಲೋವಾಗಿ ಡಿಟ್ಯೂರೇಟ್ ಆಗುತ್ತೆ ವಯಸ್ಸಾಗ್ತಾ. ಯಾವಾಗ ನಾವು ವ್ಯಾಯಾಮ ಮಾಡೋದಿಲ್ವೋ ಅವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಪ್ರೋಸೆಸ್ಸು ತುಂಬ ಫಾಸ್ಟ್ ಆಗುತ್ತೆ. ಈ ಥರದ್ದೆಲ್ಲ ಮಸಲ್ ಲಾಸ್ ಆಗೋದು ಅಥವಾ ಬೋನ್ಸ್ ಎಲ್ಲ ತುಂಬಾ ಬೇಗ ಅದು ವೇರ್ ಆ್ಯಂಡ್ ಟೇರ್ ಆಗೋದು, ಇದೆಲ್ಲ ತುಂಬ ಫಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಕಾಲಘಟ್ಟಕ್ಕೆ ವ್ಯಾಯಾಮ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ನಮ್ಮೆಲ್ಲದ್ರದ್ದು ಲೈಫ್ ಸ್ಟೈಲ್ ನೋಡಿದ್ರೆ ಮೋಸ್ಟ್ ಆಫ್ ದಿ ಪೀಪಲ್ಲು ಎಲ್ಲ ಮನೆಯಿಂದ ಕೆಲಸ ಮಾಡೋರು ಇರ್ತಾರೆ. ಓಕೆ, ಅಂಥವ್ರಿಗಂತೂ ಡೆಫಿನೆಟ್ಲಿ ವ್ಯಾಯಾಮ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದು ಪ್ಲಸ್ ಇನ್ನೊಂದೇನು ಅಂತಂದರೆ, ನಾವು ಮೆಂಟಲ್ ಸ್ಟೇಟಸ್ ಇರ್ಬೋದು ಅಥವಾ ಫಿಸಿಕಲ್ ಸ್ಟೇಟಸ್ ಇರ್ಬೋದು, ಎಲ್ಲದನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ವ್ಯಾಯಾಮನೇ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಾವು ವ್ಯಾಯಾಮ ಮಾಡಿದಷ್ಟು ನಮ್ಮ ಮೂಡ್ ಎಲಿವೇಟ್ ಆಗಿರುತ್ತೆ, ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ, ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ. ನಾವು ವ್ಯಾಯಾಮ ಮಾಡಲಿಲ್ಲ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು ಈ ಥರ ಆಯಿತು ಅಂತಂದರೆ ಅನಾರೋಗ್ಯಕ್ಕೂ ನಾವು ಇನ್ವಿಟೇಷನ್ ಕೊಟ್ಟಂಗೆ ಆಯಿತು. ಪ್ಲಸ್ ಅಟ್ ದಿ ಸೇಮ್ ಟೈಮ್ ಎಲ್ಲ ಥರದ್ದು ಏನು ಹೇಳ್ತಾರೆ, ಏಕ್ಸ್ ಆ್ಯಂಡ್ ಪೇಯ್ನ್ಸ್ ಇರ್ಬೋದು, ಈ ಥರದ್ದೆಲ್ಲ ಆಗೋದು ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಮೂಡು ಮತ್ತು ಎಲ್ಲ ಥರದ್ದು ನಮ್ಮ ಮೆಂಟಲ್ ಏನು ಥಾಟ್ಸ್ ಪ್ರೋಸೆಸ್ ಇದೆಯಲ್ಲ ಅದೆಲ್ಲನೂ ಕಡಿಮೆ ಆಗುತ್ತೆ. ಈವನ್ ಬ್ರೈನ್ ಫಂಕ್ಷನಿಂಗು, ಏನು ನಾವು ಕಾಗ್ನಿಟಿವ್ ಫಂಕ್ಷನ್ ಅಂತ ಹೇಳ್ತೀವೋ ಅದೂ ಕೂಡ ತುಂಬಾ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಬೇಗ ಇದೆಲ್ಲ ಡಿಟ್ಯೂರೇಟ್ ಆದಷ್ಟು ಅವಾಗೇನಾಗುತ್ತೆ, ಒಂದು ವ್ಯಕ್ತಿಗೆ ನಾನಾ ಥರದ ಕಾಯಿಲೆಗಳು ಬರೋ ಸಂಭಾವನೆಗಳು ಜಾಸ್ತಿ ಹೆಚ್ಚಾಗುತ್ತೆ. ಈ ವ್ಯಾಯಾಮದಿಂದ ಒಳ್ಳೊಳ್ಳೆ ನಮಗೆ ಸಹಾಯ ಆಗುತ್ತೆ, ಅನುಕೂಲತೆಗಳಿದೆ ಅಂತ ನೀವು ಹೇಳಿದ್ರಿ. ಅದೇ ರೀತಿ ಎಷ್ಟೋ ಜನ ಇವತ್ತು ವ್ಯಾಯಾಮದ ಬಗ್ಗೆ ಸರಿಯಾದ ರೀತಿಯ ಮಾಹಿತಿ ಇರಲ್ಲ ಅಥವಾ ತಿಳ್ಕೊಂಡಿರೋದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಮೋಸ್ಟ್ ಆಫ್ ದಿ ಪೀಪಲ್ ಹೇಗೆ ಅಂತಂದರೆ, ಜಿಮ್ಗೆ ಹೋದರೆ ಮಾತ್ರನೇ ನಾವು ಎಕ್ಸಸೈಸ್ ಮಾಡ್ದಂಗೆ ಆಗೋದು ಅನ್ನೋದೊಂದು ಫೀಲಿಂಗ್ ಇರುತ್ತೆ. ಓಕೆ, ಅದು ಆ್ಯಕ್ಚುಲಿ ತಪ್ಪು. ವ್ಯಾಯಾಮ ಅಂತಂದರೆ ನಾವು ಯಾವುದೋ ಒಂದು ವ್ಯಾಯಾಮ ಶಾಲೆಗೆ ಹೋಗಿ ನಾವು ಎಕ್ಸಸೈಸ್ ಮಾಡಬೇಕು ಅಂತ ಎಂಥದ್ದು ಇಲ್ಲ. ನೀವು ವಾಕಿಂಗ್ ಮಾಡೋದು ಕೂಡ ವ್ಯಾಯಾಮ ಆಗುತ್ತೆ. ನೀವು ಯಾವುದೋ ಒಂದು ಕ್ರೀಡೆ ತೊಗೊಳ್ತೀರಾ ಅಂತ ತಿಳ್ಕೊಳ್ಳೋಣ, ಟೇಬಲ್ ಟೆನ್ನಿಸ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಅಥವಾ ಹೊರಗಡೆ ವಾಲಿಬಾಲ್ ಆಡೋದಿರ್ಬೋದು, ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ ನೀವು ತೊಗೊಳ್ತೀರಾ, ಅದು ವ್ಯಾಯಾಮಕ್ಕೆ ಏನು ಕನ್ಸಿಡ್ರೇಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಫಿಟ್ನೆಸ್ ಸೆಂಟರಲ್ಲೇ ಹೋಗಿ ನೀವು ಎಕ್ಸಸೈಸ್ ಮಾಡಬೇಕು ಅನ್ನೋದು ಯಾವುದೇ ಥರದ್ದು ರೂಲ್ಸ್ ಏನಿಲ್ಲ. ಏನು ಅಂದರೆ ದೇಹಕ್ಕೆ ಪರ್ಟಿಕ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಕೊಡೋದು ತುಂಬ ಇಂಪಾರ್ಟೆಂಟ್. ಒಂದು ದಿನದಲ್ಲಿ ಒಂದು ಅರ್ಧ ಅವರ್ ಆದರೂ ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ಕೊಟ್ಟರೆ ನಮ್ಮ ಹಾರ್ಟ್ ಮಸಲ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಸ್ಕೆಲಿಟಲ್ ಮಸಲ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅದರದ್ದು ಸ್ಟ್ರೆಂತು ಎಂಡ್ಯೂರೆನ್ಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ತಪ್ಪು ಕಲ್ಪನೆ ಮೋಸ್ಟ್ ಆಫ್ ದಿ ಪೀಪಲ್ಲು ಸ್ವಲ್ಪ ಏಜ್ ಆಗಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಇರುತ್ತೆ. ಯಾಕೆಂದರೆ ನನಗೆ ವಯಸ್ಸಾಗಿದೆ, ನಾನು ಹೆಂಗೆ ಹೋಗಲ್ಲಿ ತೂಕ ಎತ್ತೋದು ಅಂತ. ಇನ್ ರಿಯಾಲಿಟಿ ಹೇಳಬೇಕು ಅಂದರೆ ವಯಸ್ಸಾಗಿರೋರೆ ಆ್ಯಕ್ಚುಲಿ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದರೆ ಅವ್ರ ಬೋನ್ಸ್ ಎಲ್ಲ ತುಂಬಾ ಬ್ರಿಟಲ್ ಆಗ್ತಾ ಹೋಗುತ್ತೆ ವಯಸ್ಸಾಗ್ತಾ. ಮಸಲ್ಸ್ ಎಲ್ಲ ತುಂಬ ವೀಕ್ ಆಗುತ್ತೆ, ಜಾಯಿಂಟ್ಸ್ ವೀಕ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಕಳ್ಕೊಳ್ತಾರೆ. ಸೊ ಹಾಗಾಗಿ ಇಂಥವರು ಆದಷ್ಟು ಜಿಮ್ಮಲ್ಲಿ ಹೋಗಿ ಮಾಡ್ರೇಟ್ ಎಕ್ಸಸೈಸ್, ಲೈಟ್ ಟು ಮಾಡ್ರೇಟ್ ಎಕ್ಸಸೈಸ್ ಮಾಡಿದ್ರು ಸಾಕು. ಅಂಥವ್ರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಷ್ಟೋ ಜನ ಹೇಳ್ತಾರೆ, ಈಗ ಹೃದಯಾಘಾತ ಎಲ್ಲ ಆಗುತ್ತೆ ಈ ವ್ಯಾಯಾಮ ಮಾಡೋದ್ರಿಂದ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ? ಇಲ್ಲ ಮೇಡಮ್, ಅದು ಆ್ಯಕ್ಚುಲಿ ಅಬ್ಸಲ್ಯೂಟ್ಲಿ ತಪ್ಪದು. ಹೃದಯಾಘಾತ ಎಲ್ಲ ವ್ಯಾಯಾಮ ಮಾಡೋದ್ರಿಂದ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಪ್ರೀ ಕಂಡೀಷನ್ ಇದೆ ಅಂತ ತಿಳ್ಕೊಳ್ಳೋಣ, ಹಾರ್ಟ್ದು ಯಾವ್ದಾದ್ರು ಪ್ರೀ ಕಂಡೀಷನ್ಸ್ ಇರುತ್ತೆ. ಸೊ ಅಂಥವ್ರು ಹೋಗಿ ಎಕ್ಸೆಸಿವ್ ಕಾರ್ಡಿಯೋ, ಏನು ಹಾರ್ಟ್ ಮಸಲ್ಸ್ ಮೇಲೆ ದಬಾವ ಬೀಳುವಂಥ ಯಾವ್ದಾದ್ರು ಆ್ಯಕ್ಟಿವಿಟಿನ ತುಂಬ ವಿಗರಸ್ ಆಗಿ ಮಾಡಿದಾಗ ಆವಾಗ ಪ್ರಾಬಬ್ಲಿ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದೋ ಹೊರತು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗಾಗಲಿ, ಯಾವುದೇ ಥರದ್ದು ಹಾರ್ಟ್ ಏಲ್ಮೆಂಟ್ಸ್ ಇಲ್ಲದೆ ಇರೋರಿಗಾಗಲಿ ಅಥವಾ ಹಾರ್ಟ್ ಏಲ್ಮೆಂಟ್ಸ್ ಇದ್ರೂ ಅವರು ಲೈಟಾಗಿ ಮಾಡ್ರೇಟ್ ಎಕ್ಸಸೈಸಸ್ಸು ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾರ್ಟ್ ಮಸಲ್ಸ್ಗೆ ಅದು ಹೆಲ್ಪ್ ಮಾಡುತ್ತೆ. ಅದು ಬ್ಲಡ್
ಸರ್ಕ್ಯುಲೇಷನ್ ಮಾಡೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಎಕ್ಸಸೈಸಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಅವೆಲ್ಲ ಆಬ್ಸಲ್ಯೂಟ್ಲಿ ರಾಂಗ್ ಮೇಡಮ್, ತಪ್ಪದು. ಓಕೆ, ಕೆಲವ್ರು ಹೇಳ್ತಾರೆ ಇದೀಗ ವ್ಯಾಯಾಮ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ವರ್ಕೌಟ್ ಮಾಡಬೇಕಾದ್ರೆ ನಾವು ಫ್ಯಾನ್ ಹಾಕ್ಕೊಳ್ಬಾರ್ದು, ಬೆವರು ಜಾಸ್ತಿ ಬರಬೇಕು, ಈ ಥರ ಸ್ವೆಟ್ ಆಗಬೇಕು ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ? ಇದನ್ನು ಒನ್ ಆಫ್ ದಿ ಮಿತ್. ಯಾಕೆ ಅಂತಂದರೆ ಎಲ್ಲರೂ ಏನು ತಿಳ್ಕೊಳ್ತಾರೆ ಅಂದರೆ ವ್ಯಾಯಾಮ ಮಾಡಿದಾಗ ನಮ್ಮ ಶರೀರ ಸ್ವೆಟ್ ಆಗಬೇಕು, ಆ ಬಿಸಿ ಇರಬೇಕು ನಮ್ಮಲ್ಲಿ ಅಂತ ಅವ್ರು ತಿಳ್ಕೊಳ್ತಾರೆ. ಎಸ್, ಕರೆಕ್ಟು. ಒಂದು ರೀತಿಯಲ್ಲಿ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ಥರ್ಮೋಜೆನೆಸಿಸ್ ಅಂತ ಏನು ಹೇಳ್ತೀವಿ, ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಆ ಥರ ಅಂದ್ಬಿಟ್ಟು ನಾವು ಫ್ಯಾನ್ ಹಾಕ್ಕೊಳ್ಳಿಲ್ಲ, ಎಲ್ಲ ರೂಮು ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ನಾವು ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಏರ್ ಸರ್ಕ್ಯುಲೇಷನ್ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಎ ಸಿ ಹಾಕೋದಿಲ್ಲ, ಫ್ಯಾನ್ ಹಾಕೋದಿಲ್ಲ, ಕಿಟಕಿ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಅವಾಗೇನಾಗುತ್ತೆ, ನಾವು ಏನು ಉಸಿರಾಟ ಆಡ್ತಾ ಇದ್ದೀವೋ ಒಂದು ಕಡೆ ಒಂದು 20-25 ಜನ ಸೇಮ್ ಜಾಗದಲ್ಲೇ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇದ್ದಾರೆ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಇನ್ನೂ ಉಪಯೋಗ ಆಗೋದಕ್ಕಿಂತ ಜಾಸ್ತಿ ಅವ್ರಿಗೆ ನಷ್ಟ ಆಗೋದೇ ಹೆಚ್ಚು. ಯಾಕೆಂದರೆ ನಮ್ಮ ಲಂಗ್ಸಿಗೆ ಬೇಕಾಗಿರೋದು ಆಮ್ಲಜನಕ, ನಮ್ಮ ಮಸಲ್ಸಿಗೆ ಬೇಕಾಗಿರೋದು ಆಮ್ಲಜನಕ, ನಮ್ಮ ಬ್ರೈನಿಗೆ ಬೇಕಾಗಿರೋದು ಆಮ್ಲಜನಕ. ನಾವು ಕಾರ್ಬನ್ ಡೈಆಕ್ಸೈಡ್ನೇ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತೀವೋ ಅಷ್ಟು ಏರ್ ಸರ್ಕ್ಯುಲೇಷನ್ ನಮ್ಮ ಬಾಡಿ ಒಳಗಡೆ ಕಡಿಮೆ ಆಗುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಮ್ಮ ದೈಹಿಕ ಚಟುವಟಿಕೆ ಅಥವಾ ಮಾನಸಿಕ ಚಟುವಟಿಕೆ ಎಲ್ಲ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫ್ಯಾನ್ ಹಾಕಬಾರ್ದು, ಎ ಸಿ ಹಾಕ್ಬಾರ್ದು, ಅದು ಆ್ಯಬ್ಸಲ್ಯೂಟ್ಲಿ ತಪ್ಪು. ಯಾಕೆ ಇದೆಲ್ಲ ಅವರು ತಿಳ್ಕೊಳ್ತಾರೆ ಅಂತಂದರೆ ಅವ್ರದ್ದು ವಾಮ್ತ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಇದೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಇದೆಲ್ಲ ಮಾಡಬಾರ್ದು. ಹೇಳಬೇಕು ಅಂತಂದರೆ ಫ್ಯಾನ್ ಇರಬೇಕು. ನೋಡಿ, ನಮ್ಮ ದೇವ್ರು ಎಷ್ಟು ಚೆನ್ನಾಗಿ ನಮಗೊಂದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಕೊಟ್ಟಿದ್ದಾನೆ ಅಂದರೆ, ತುಂಬ ಓವರ್ ಹೀಟ್ ಆದಾಗ ಆಟೋಮೆಟಿಕ್ಕಾಗಿ ಸ್ವೆಟ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದನ್ನು ನಾವು ತಪ್ಪಿಸೋಕ್ಕಾಗಲ್ಲ. ಅದು ಯಾಕೆ ಅಂದರೆ ನಮ್ಮ ಬಾಡಿನ ಟೆಂಪ್ರೇಚರ್ನ ಒಂದು ನಿಯಂತ್ರಣದಲ್ಲಿಡೋದಕ್ಕೆ ಬಾಡಿ ಆಟೋಮೆಟಿಕ್ಕಾಗಿ ಈ ಒಂದು ಸ್ವೆಟ್ನ ಕ್ರಿಯೇಟ್ ಮಾಡುತ್ತೆ. ಎಕ್ಸೆಸಿವ್ ಆಯಿತು ಅಂತಂದರೆ ಎಲ್ಲ ಆರ್ಗನ್ಸ್ ಇರ್ಬೋದು, ನಮ್ಮ ಬ್ರೈನ್ ಇರ್ಬೋದು, ಎಲ್ಲದಕ್ಕೂ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಮ್ಮ ಬಾಡಿ ಸ್ವೆಟ್ ಪ್ರೊಡಕ್ಷನ್ ಮಾಡುತ್ತೆ. ಹಾಗಾಗಿ ನಮಗೆ ಸ್ವೆಟ್ಟಿಂಗು ಇದೆಲ್ಲ ಬರುತ್ತೋ ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ. ಸೊ ಹಂಗಾಗಿ ಫ್ಯಾನ್ ಇರೋದ್ರಿಂದ ನೀವು ಎಕ್ಸೆಸಿವ್ ಆಗಿ ಯಾವುದೋ ಒಂದು ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಮಾಡಿರ್ತೀರಾ ಅಥವಾ ಕಾರ್ಡಿಯೋ ಆ್ಯಕ್ಟಿವಿಟಿ ಫಾಸ್ಟಾಗಿ ರನ್ನಿಂಗ್ ಮಾಡಿರ್ತೀರಾ. ಆ ಟೈಮಲ್ಲಿ ನೀವು ಫ್ಯಾನು ಇಂಥದ್ದೆಲ್ಲ ಇಲ್ಲ ಅಂತಂದರೆ ಎಕ್ಸಾಷನ್ ತುಂಬ ಫಾಸ್ಟ್ ಆಗುತ್ತೆ. ಅವ್ರ ಎಬಿಲಿಟಿ ಏನಿದೆಯೋ ಮಾಡುವಂಥ ಕ್ರಿಯೆ ಎಬಿಲಿಟಿ ತುಂಬ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ತುಂಬ ಇಂಪಾರ್ಟೆಂಟ್, ಬೇಕೇ ಬೇಕು. ಸೊ ದಯವಿಟ್ಟು ಈ ಥರದೆಲ್ಲ ಮಿಸ್ಕನ್ಸೆಪ್ಷನ್ ಮೈಂಡಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಎಕ್ಸಸೈಸ್ ಎಲ್ಲ ಮಾಡೋಕ್ಕೋಗ್ಬಿಡಿ. ದಯವಿಟ್ಟು ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು, ಕಿಟಕಿ ಓಪನ್ ಆಗಿರಬೇಕು, ಫ್ಯಾನ್ಸ್ ಓಡ್ತಾ ಇರಬೇಕು, ಇಲ್ಲ ಎ ಸಿ ಅಟ್ಲೀಸ್ಟ್. ಅವಾಗೇನತ್ತೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಸ್ವೆಟ್ ಅದು ಒಂದು ಕ್ರಿಯೆ ಅಷ್ಟೇ. ಎಷ್ಟೊಂದು ಜನ ಹೇಳ್ತಾರೆ ನನಗೆ ಸ್ವೆಟ್ಟೇ ಆಗೋದಿಲ್ಲ ನಾನು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಅಂತ. ಅವ್ರ ಬಾಡಿ ಮೆಕ್ಯಾನಿಸಮ್ ಆ ಥರ ಇರುತ್ತೆ. ಎಲ್ರಿಗೂ ಸ್ವೆಟ್ ಆಗಬೇಕು ಅನ್ನೋದು ಯಾವುದೇ ಥರದ್ದು ರೂಲ್ಸ್ ಇಲ್ಲ. ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗೋದೇ ಇಲ್ಲ, ಸ್ವೆಟ್ಟೇ ಆಗೋಲ್ಲ ಎಷ್ಟೇ ಏನೇ ಮಾಡಿದ್ರು. ಸೊ ಅಂಥವ್ರಿಗೆಲ್ಲ ಏನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಕ್ರಿಯೆ ಅಷ್ಟೇ. ಬಾಡಿನ ಟೆಂಪ್ರೇಚರ್ನ ಕೂಲ್ ಡೌನ್ ಮಾಡೋದಕ್ಕೆ ಅದೊಂದು ಕ್ರಿಯೆ ಇರುತ್ತೆ ಹೊರತು ಯಾವುದೇ ಥರದ ಅದಕ್ಕೂ ಕೋರಿಲೇಷನ್ ಯಾವುದೂ ಇಲ್ಲ ಆ ಥರ. ಆಮೇಲೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ತೂಕ ಇಳಿಕೆಗೆ ಮಾತ್ರ ಈ ಎಕ್ಸಸೈಸ್ಗಳು ಅನ್ನುವಂಥದ್ದು ತಪ್ಪು ಕಲ್ಪನೆ ಇದೆ. ಅದ್ರ ಬಗ್ಗೆ ಏನು ಹೇಳಿ? ಇಲ್ಲ, ಆ ಥರ ಇಲ್ಲ ಮೇಡಮ್. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಎಕ್ಸಸೈಸ್ ಮಾಡೋದ್ರಿಂದ ಓವರ್ ಆಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ ನಾವು. ಅದು ಮೆಂಟಲ್ ಇರ್ಬೋದು ಅಥವಾ ಫಿಸಿಕಲ್ ಇರ್ಬೋದು. ಏನಕ್ಕೆ ಎಕ್ಸಸೈಸ್ ಮಾಡೋದ್ರಿಂದ ಓವರ್ ಆಲ್ ವೆಲ್ ಬೀಯಿಂಗ್ ಅಂತಂದರೆ ಅದು ನೋಡಿ, ನಮ್ಮ ಹಾರ್ಟ್ ಮಸಲ್ಸ್ನ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಓಕೆ, ರೆಸ್ಪಿರೇಟರಿ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮಸಲ್ಸು ಜಾಯಿಂಟ್ಸ್ ಎಲ್ಲ ಅದರದ್ದು ಏನು ಒಂದು ಫುಲ್ ರೇಂಜ್ ಆಫ್ ಮೋಷನ್ ಇರ್ಬೋದು, ಸ್ಟ್ರೆಂತು ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಟ್ ದಿ ಸೇಮ್ ಟೈಮು ನಾನು ಹೇಳಿದಾಗೆ ಮೆಂಟಲ್ ಸ್ಟ್ಯಾಟಸ್, ನಮ್ಮ ಕಾಗ್ನಿಟಿವ್ ಫಂಕ್ಷನಿಂಗ್, ಬ್ರೈನ್ ಕೆಲಸ ಮಾಡೋದು, ರಿಫ್ಲೆಕ್ಸಸ್ಸು ಇದೆಲ್ಲನೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಆಲ್ ಥ್ರೂ ದ ಡೇ. ಸೊ ಹೀಗಾಗಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಆದಷ್ಟು ನಮಗೆ ಅದರಿಂದ ಬೆನಿಫಿಟ್ಸೋ ಹೊರತು ಯಾವುದೇ ಥರದ್ದು ನಮಗೆ ಏನು ಡಿಸ್ಅಡ್ವಾಂಟೇಜಸ್ ಯಾವುದೂ ಇಲ್ಲ. ಬರೀ ತೂಕ ಕಡಿಮೆ ಮಾಡೋದಕ್ಕೆ ಮಾತ್ರನೇ ನಾವು ಎಕ್ಸಸೈಸ್ ಮಾಡಬೇಕು ಅನ್ನೋದು ಯಾವುದೇ ಥರದ್ದು ರೂಲ್ಸ್ ಏನಿಲ್ಲ. ಏನು ಅಂತಂದರೆ ಹೆಚ್ಚಿಗೆ ತೂಕ ಇರೋರಿಗೆ ಸ್ವಲ್ಪ ನ್ಯೂಟ್ರಿಷನ್ ಮೇಲೆ ಜಾಸ್ತಿ ಗಮನ ಇಟ್ಟು ಪರ್ಟಿಕ್ಯುಲರ್ ವೇ ಆಫ್ ಎಕ್ಸಸೈಸಿಂಗ್ ಮಾಡಿಸಿದ್ರೆ ಆವಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ತೂಕ ಕಡಿಮೆ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಆದರೆ ಇದೇ ಪರ್ಪಸ್ಗೆ ನಾವು ಎಕ್ಸಸೈಸ್ ಮಾಡಬೇಕು ಅನ್ನೋದು ಯಾವುದೇ ಥರದ್ದು ರೂಲ್ಸ್ ಇಲ್ಲ. ಹಾಗೆ ಕೆಲವರು ವಾಕಿಂಗ್ ಮಾತ್ರ ಮಾಡಿದ್ರೆ ಸಾಕು, ಚೆನ್ನಾಗಿರ್ಬೋದು, ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು ಅಂತ ಅನ್ಕೊತಾರೆ. ಅದಕ್ಕೆ ಏನು ಹೇಳ್ತೀರಾ? ಒಂದು ರೀತಿಯಲ್ಲಿ ಹೌದು, ಒಂದು ರೀತಿಯಲ್ಲಿ ಇಲ್ಲ ಅಂತಲೂ ಹೇಳ್ಬೋದು. ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಎಂಟೈರ್ ಬಾಡಿಗೆ ಅದು ಕೆಲಸ ಕೊಡುತ್ತೆ, ಇನ್ಕ್ಲೂಡಿಂಗ್ ಅವರ್ ಇಂಟರ್ನಲ್ ಆರ್ಗನ್ಸ್ ಇರ್ಬೋದು, ನಮ್ಮ ಕಾರ್ಡಿಯಕ್ ಏನು ಸಿಸ್ಟಮ್ ಇದೆಯೋ ಅದು ಎಲ್ಲದಕ್ಕೂ ಅದು ಕೆಲಸ ಕೊಡುತ್ತೆ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಏನು ಅಂತಂದರೆ ಮಸ್ಕ್ಯುಲರ್ ಸ್ಟ್ರೆಂತ್
ಅದು ಇನ್ಕ್ರೀಸ್ ಆಗೋದಿಲ್ಲ. ಒಂದು ಲೆವೆಲ್ಗೆ ಏನು ಮಸ್ಕ್ಯುಲರ್ ಸ್ಟ್ರೆಂತ್ ಬೇಕು ಅದೆಲ್ಲ ಇನ್ಕ್ರೀಸ್ ಆಗೋದಿಲ್ಲ. ಅದೆಲ್ಲ ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ, ಕಾಂಪೌಂಡ್ ಎಕ್ಸಸೈಸಸ್ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅದು ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ಲಾಟ್ ಆಫ್ ಬೆನಿಫಿಟ್ಸ್ ಇದೆ. ನಮ್ಮ ಜಾಯಿಂಟ್ಸ್ ಚೆನ್ನಾಗಿರುತ್ತೆ. ವಯಸ್ಸಾಗ್ತಾ ಏನಾಗುತ್ತೆ, ಜಾಯಿಂಟ್ಸ್ ಬೈ ಡಿಫಾಲ್ಟ್ ಸ್ಟಿಫ್ ಆಗೇ ಆಗುತ್ತೆ, ಅದ್ರದ್ದು ಮೊಬಿಲಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವಾಕಿಂಗ್ ಮಾಡೋದ್ರಿಂದ ತುಂಬ ಅನುಕೂಲ ಮಾಡುತ್ತೆ ಹೊರತು ಅದರಿಂದ ಮಾತ್ರನೇ ನಾನು ಫಿಟ್ ಆಗಿರ್ತೀನಿ ಅನ್ನೋದು ಅದು ತಪ್ಪು ತಿಳುವಳಿಕೆ. ಅದ್ರ ಜೊತೆ ಸ್ವಲ್ಪ ನಾವು ಯಾವುದೇ ಥರದ ತೂಕ ಎತ್ತೋದು ಈ ಥರದ್ದೆಲ್ಲ ಮಾಡಿದಾಗ ಏನಂತೆ ಓವರಾಲ್ ಆಗಿ ನಾವು ಸ್ಟ್ರಾಂಗ್ ಆಗಿ ಫಿಟ್ ಆಗಿರ್ತೀವಿ ಅಂತ ಹೇಳ್ಬೋದು. ಕೆಲವರಿಗೆ ವಾಕಿಂಗ್ ಆಗಿರ್ಬೋದು, ವರ್ಕೌಟ್ ಯಾವುದೂ ಆಗಿರ್ಬೋದು, ಇದು ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನೀರು ಕುಡಿದಿರಬೇಕು, ಅಥವಾ ಅದಾದಮೇಲೆ ನಾವು ನೀರು ಕುಡಿಬೇಕು, ಮಧ್ಯದಲ್ಲಿ ನೀರು ಕುಡಿಬಾರ್ದು ಅಂತೆಲ್ಲ ಹೇಳ್ತಾರೆ. ಓಕೆ, ಅದೆಲ್ಲ ನೋಡಿ ಹಾಗೆ ಎಷ್ಟು ತಪ್ಪು ಕಲ್ಪನೆ ಇದೆಲ್ಲ ಅಂತಂದರೆ, ನೋಡಿ ಫಾರ್ ಎಕ್ಸಾಂಪಲ್ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ನಾನು ಹೇಳ್ದಾಗಲೇ ಥರ್ಮೋಜೆನಿಸಿಸ್ ಅಂತ ಹೇಳ್ತೀವಿ. ಹೀಟ್ ಪ್ರೊಡಕ್ಷನ್ ಆಗುತ್ತೆ ಬಾಡಿಯಲ್ಲಿ. ಹೀಟ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ನಮ್ಮ ಮಸಲ್ಸಲ್ಲಿ ಆರ್ಗನ್ಸಲ್ಲಿ ಇರೋವಂಥ ತೇವಾಂಶ ಏನು, ನರಿಶ್ಮೆಂಟ್, ವಾಟರ್ ಕಂಟೆಂಟ್ ಇರುತ್ತಲ್ಲ, ಅದೆಲ್ಲ ಏನಾಗುತ್ತೆ, ಎಕ್ಸಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತಿರ್ಗಾ ಅದನ್ನ ರೀಫಿಲ್ ಮಾಡಲಿಲ್ಲ ಅಂತಂದರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಆ ಡಿಹೈಡ್ರೇಷನ್ ಆದರೆ ಮಸಲ್ಸ್ ಇಂಟರ್ನಲ್ ಮಸಲ್ ಆರ್ಗನ್ಸು ಏನಿದೆಯೋ ಅದನ್ನು ಕೆಲಸ ಮಾಡೋ ಕ್ಷಮತೆ ಕಡಿಮೆ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಸ್ಕೆಲಿಟಲ್ ಮಸಲ್ ಏನಿದೆಯೋ ಅದನ್ನು ಕ್ರ್ಯಾಂಪ್ಸು, ವೀಕ್ನೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮಸಲ್ ಸ್ಪ್ಯಾಸಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀರನ್ನ ಕುಡಿಬಾರ್ದು, ಸಿಪ್ ಮಾಡ್ತಾ ಇರ್ಬೇಕು. ಆಲ್ ಥ್ರೂ ದಿ ಎಕ್ಸಸೈಸ್ ಡ್ಯೂರೇಷನ್ ಇದೆಯೋ ಸ್ಮಾಲ್ ಸಿಪ್ಸ್ ತೊಗೊಂಡು ಸಿಪ್ ಮಾಡ್ತಾ ಇದ್ರೆ ಎಷ್ಟು ಅದು ಸ್ವೆಟ್ಟಿನ ರೂಪದಲ್ಲಿ ಹೋಗ್ತಾ ಇರುತ್ತೆ, ಅಥವಾ ಹೈ ಬಾಡಿ ಟೆಂಪ್ರೇಚರ್ ಕ್ರಿಯೇಟ್ ಆಗುತ್ತಲ್ಲ, ಅದರಿಂದ ಬರ್ನ್ ಆಗ್ತಾ ಇರುತ್ತೋ, ವಾಟರ್ ಎಲ್ಲ ಎಕ್ಸಾಸ್ಟ್ ಆಗ್ತಾ ಇರುತ್ತೋ, ಅದನ್ನು ನಾವು ರೀಪ್ಲೇಸ್ ಮಾಡ್ದಂಗೆ ಆಗುತ್ತೋ ಹೊರತು ಅದನ್ನು ಕುಡಿಬಾರ್ದು ಅಂತಂದರೆ ಅದು ಆಬ್ಸಲ್ಯೂಟ್ಲಿ ತಪ್ಪಾಗುತ್ತೆ. ಅರ್ಧ ಅವರ್ಗೆ ಮುಂಚೆ, ಅದಾದ್ಮೇಲೆ ಅರ್ಧ ಅವರ್, ಇದೆಲ್ಲ ಹೆಂಗೆ ಅಂತಂದರೆ ಯಾರಿಗೆ ತಿಳುವಳಿಕೆ ಇಲ್ಲ ನಮ್ಮ ಒಂದು ಹ್ಯೂಮನ್ ಬಯಾಲಜಿ ಹೇಗೆ ಕೆಲಸ ಮಾಡುತ್ತೆ. ಒಂದು ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಮತ್ತು ಬಾಡಿ ಟೆಂಪ್ರೇಚರ್ ರೈಸ್ ಆದಾಗ ಅದು ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ಯಾರು ತಿಳ್ಕೊಂಡಿರಲ್ವಲ್ಲ, ಅವರು ಈ ಥರದೆಲ್ಲ ಒಂದು ಮಿಸ್ಕನ್ಸೆಪ್ಷನ್ಸ್ನ ಕ್ರಿಯೇಟ್ ಮಾಡ್ತಾರೋ ಹೊರತು ರಿಯಾಲಿಟಿಯಲ್ಲಿ ಆ ಥರ ಎಲ್ಲ ಮಾಡೋದು ತುಂಬಾ ತಪ್ಪು ಮೇಡಮ್. ಹಾಗೆ ಈ ವರ್ಕೌಟು ಅಥವಾ ಜಿಮ್ ಮಾಡೋದಕ್ಕೆ ಏನಾದರೂ ಟೈಮಿಂಗ್ಸ್ ಅಂತ ಇದೆಯಾ ಅಂತ, ಬೆಳಿಗ್ಗೆ ಅಥವಾ ನೈಟೇ ಸಂಜೆ ಟೈಮಲ್ಲೇ ಮಾಡಬೇಕು ಅಂತ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಅದನ್ನು ಯಾವುದೇ ಥರದ ರೂಲ್ಸ್ ಇಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಪ್ರಿಫರ್ ಮಾಡ್ತಾರೆ ಇದರ್ ಮಾರ್ನಿಂಗ್ ನಾನು ಎಕ್ಸಸೈಸ್ ಮುಗಿಸಿ ನನ್ನ ಡೇ ತುಂಬ ಚೆನ್ನಾಗಿರುತ್ತೆ, ನಾನು ಆ್ಯಕ್ಟಿವ್ ಆಗಿರ್ತೀನಿ, ಬ್ರೈಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಮಾಡಿ ಅವ್ರ ದಿನಚರಿನ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಏನಾಗುತ್ತೆ, ಲೇಟ್ ನೈಟ್ ಅವ್ರ ಕೆಲಸ ಮುಗಿಯೋ ಥರ ಇತ್ತು ಅಂದರೆ ಅವ್ರು ಬಂದು ತುಂಬ ಚೆನ್ನಾಗಿ ರೆಸ್ಟ್ ತೊಗೊಂಡು ಅದಾದಮೇಲೆ ನಾನು ಮಾಡ್ತೀನಿ ಅನ್ನೋರೆಲ್ಲ ಏನು ಮಾಡ್ತಾರೆ, ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಹೋಗ್ಬಿಟ್ಟು ವಾಪಸ್ ಬರ್ತಾ ಏನು ಮಾಡ್ತಾರೆ, ಅವರು ನಾನು ಎಕ್ಸಸೈಸ್ ಮಾಡಿ ಆಮೇಲೆ ನನ್ನ ಮನೆಗೆ ಹೋಗಿ ನಾನು ನನ್ನ ಡೇನ ಎಂಡ್ ಮಾಡ್ತೀನಿ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ಅದು ಬಿಟ್ಟು ಬರೀ ಬೆಳಗ್ಗೆನೇ ಮಾಡಬೇಕು, ರಾತ್ರಿ ಸಾಯಂಕಾಲನೇ ಮಾಡಬೇಕು ಅನ್ನೋದು ಯಾವುದೇ ಥರದ ರೂಲ್ಸ್ ಇಲ್ಲ. 24 ಅವರ್ಸಲ್ಲಿ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ನಿಮ್ಮ ಊಟ ಇರ್ಬೋದು ಅಥವಾ ನಿಮ್ಮ ನಿದ್ದೆ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂದರೆ ತುಂಬ ಲೇಟಾಗೆ ಊಟ ಮಾಡಿದ್ರು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ದು ಕೆಲಸ ಮಾಡುವಂಥ ಇದು ನಿಧಾನ ಆಗುತ್ತೆ. ಪ್ಲಸ್ ನೀವು ನಿದ್ದೆ ಟೈಮಿಗೆ ಮಾಡಲಿಲ್ಲ ಅಂದರೆ ನಿಮ್ಮ ರಿಕವರಿ ಏನಿದೆಯೋ, ದಿನದ ಚಟುವಟಿಕೆಗಳಿಂದ ನಮ್ಮ ದೇಹ ರಿಕವರ್ ಆಗಬೇಕಲ್ಲ, ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಬೇಕಲ್ಲ, ಆ ಒಂದು ಸ್ಟೇಜ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಆವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ನಮ್ಗೆ ಇನ್ನೂ ನಿದ್ದೆ ಬೇಕು ಅನ್ನಿಸ್ತಾ ಇರುತ್ತೆ. ಆಮೇಲೆ ಒಂಥರ ಯಾವ ಎನರ್ಜಿ ಇರೋದಿಲ್ಲ, ಯಾವುದೇ ಥರದ ಕೆಲಸ ಮಾಡೋದಕ್ಕೆ ಮೂಡ್ ಬರೋದಿಲ್ಲ. ಸೊ ಇದೆಲ್ಲ ಕ್ರಿಯೆ ಯಾಕಾಗುತ್ತೆ ಅಂದರೆ ನಮ್ಮ ಬಾಡಿ ಫುಲ್ಲಾಗಿ ರಿಕವರ್ ಆಗಿರಲ್ಲ ನಿದ್ದೆಯಿಂದ. ಸೊ ಹಾಗಾಗಿ ಅವ್ರಿಗೆ ಅನುಕೂಲ ನೋಡಿಕೊಂಡು ಯಾವುದೇ ಥರದ್ದು ನಾವು ಊಟದ್ದು ಡ್ಯೂರೇಷನ್ನು ತುಂಬ ಟೈಮ್ ಲೇಟ್ ಮಾಡೋದಾಗಲಿ ಅಥವಾ ನಿದ್ದೆ ಕಡಿಮೆ ಮಾಡೋದಾಗಲಿ ಇದು ಮಾಡದೆ ಅವ್ರಿಗೆ ಅನುಕೂಲವಾಗಿ ಯಾವ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮಾಡಿದ್ರೆ ಆಬ್ಸಲ್ಯೂಟ್ಲಿ ಕರೆಕ್ಟ್. ಈಗ ನಾವು ಬೆಳಿಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತೀವಿ. ಈ ಮನೆಯಲ್ಲಿ ಗೃಹಿಣಿ ಇರ್ತಾರೆ, ಅವ್ರಿಗೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅಥವಾ ಸಂಜೆ ಟೈಮಲ್ಲೂ ಆಗಲ್ಲ, ಮಕ್ಕಳಿರ್ತಾರೆ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಅಂಥವ್ರು ಬೆಳಿಗ್ಗೆ ಟಿಫನ್ ಮಾಡಿಬಿಟ್ಟು ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ? ಪರವಾಗಿಲ್ಲ ಮೇಡಮ್, ಏನು ತೊಂದರೆ ಇಲ್ಲ. ಯಾಕಂದರೆ ಅವರು ಒಂದ್ಸಲಿ ಗೃಹಿಣಿಯರು ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು ದಿನಚರಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದ್ರಿಂದ ಇರ್ಬೋದು, ಹಸ್ಬೆಂಡ್ನ ಅವ್ರ ಕೆಲಸಕ್ಕೆ ಅವ್ರಿಗೆ ಏನು ಬೇಕೋ ಟಿಫನ್ ಅದು ಇದು ರೆಡಿ ಮಾಡ್ಕೊಡೋದ್ರಿಂದ ಅದು ಬೈ ಡಿಫಾಲ್ಟ್ ಇದು ಎಲ್ಲ ಮನೆಯಲ್ಲೂ ಇದು ಕಾಮನ್. ಸೊ ಹಾಗಾಗಿ ಅವರು ಇದೆಲ್ಲ ಮುಗಿಸಿ
ಏನು ಅಂದರೆ ಎದ್ದಿದ ತಕ್ಷಣ ಅವರು ಖಾಲಿ ಹೊಟ್ಟೆಯಲ್ಲಿ ಅವರು ತುಂಬ ಟೈಮ್ ಡ್ಯೂರೇಷನ್ ಸ್ಪೆಂಡ್ ಮಾಡಿದೆ ಏನೋ ಒಂದು ಚಿಕ್ಕದಾಗೆ ಒಂದು ಫ್ರೂಟು ಅಥವಾ ಇನ್ನು ಮತ್ತೊಂದು ಏನೋ ಒಂದು ಎದ್ದ ಮೇಲೆ ಒಂದು ಸ್ವಲ್ಪ ಏನಾದರೂ ಸೇವಿಸಿ ಆಮೇಲೆ ಅವ್ರ ದಿನಚರಿಯನ್ನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇವರೆಲ್ಲ ಯಾವಾಗ ಮನೆಯಿಂದ ಹೋಗ್ತಾರೋ ಆವಾಗ ಬೇಕಾದರೆ ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಅಂತ ಮಾಡಿ 1 ಅವರ್ ಗ್ಯಾಪ್ ಕೊಟ್ಟು ಆಮೇಲೆ ಬೇಕಾದರೆ ಅವ್ರು ಹೋಗಿ ಎಕ್ಸಸೈಸ್ ಮಾಡ್ಬೋದು. ಪ್ರಾಬ್ಲಿ 11 ಗಂಟೆ 12 ಗಂಟೆ ಅವ್ರಿಗೆ ಏನು ಅನುಕೂಲನೋ, ಬೆಳಗ್ಗೆಯಿಂದ ಸಾಯಂಕಾಲದ ಮಧ್ಯದಲ್ಲಿ ಯಾವ ಟೈಮ್ ಅವ್ರಿಗೆ ಅನುಕೂಲ ಅನಿಸುತ್ತೋ. ಆದರೆ ಊಟ ಮಾಡಿ ಮಿನಿಮಮ್ 1-1.5 ಗಂಟೆ ಆದಮೇಲೆ ಅವರು ಎಕ್ಸಸೈಸ್ ಮಾಡ್ಬೋದು. ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು, ತಕ್ಷಣ ಮಾಡಬಾರ್ದು. ಹೌದು. ಯಾಕಂದರೆ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮಸಲ್ಸ್ಗೆ ಬ್ಲಡ್ ಫ್ಲೋ ಆಗುತ್ತೆ, ಪರ್ಟಿಕ್ಯುಲರ್ ರೀಜನ್ಗೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಊಟ ಮಾಡಿದ ತಕ್ಷಣವೇ ನಾವು ಎಕ್ಸಸೈಸ್ ಮಾಡೋಕೆ ಹೋಗ್ತೀವೋ ನಮ್ಮ ಬ್ಲಡ್ ಫ್ಲೋ ಎಲ್ಲ ಡೈಜೆಸ್ಟಿವ್ ಟ್ರ್ಯಾಕಿಗೆ ಹೋಗುತ್ತೆ. ಅದು ಜೀರ್ಣ ಕ್ರಿಯೆಗೆ ಅದು ಜಾಸ್ತಿ ಬ್ಲಡ್ನ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಆವಾಗೇನತ್ತೆ ನಮ್ಮ ಎಕ್ಸಸೈಸ್ ಮಾಡ್ತಾ ಇರೋವಂಥ ಚಟುವಟಿಕೆಗೆ ಎಷ್ಟು ಬೇಕೋ ರಕ್ತ ಸರ್ಕ್ಯುಲೇಷನ್ನು ಅಷ್ಟು ಅದಕ್ಕೆ ಸಿಕ್ಕೋದಿಲ್ಲ, ಮಸಲ್ಸ್ಗೆ ಅಷ್ಟು ಸಿಕ್ಕೋದಿಲ್ಲ. ಸೊ ಹಾಗಾಗಿ ಅದರದ್ದು ಕ್ಷಮತೆ ಕಡಿಮೆ ಆಗುತ್ತೆ. ಎಕ್ಸಸೈಸ್ ಮಾಡಬೇಕಾದ್ರೆ ನಮ್ಮ ಇಂಟೆನ್ಸಿಟಿ ಇರ್ಬೋದು, ಸ್ಟ್ರೆಂತ್ ಇರ್ಬೋದು, ಇದೆಲ್ಲ ಕಡಿಮೆ ಆಗುತ್ತೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಹೊಟ್ಟೆಲಿ ಊಟ ಇದ್ದಾಗ ನಾವು ಪರ್ಟಿಕ್ಯುಲರ್ ಎಕ್ಸಸೈಸಸ್ ನಾವು ಮಾಡಿದಾಗ ಏನಾಗುತ್ತೆ, ಅದು ಒತ್ತಡದಿಂದ ಅದು ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ ಪೀಪಲ್ ವಾಮಿಟ್ ಮಾಡ್ಬೋದು ಅಥವಾ ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಸೊ ಈ ಥರದೆಲ್ಲ ಆಗಬಾರ್ದು ಅಂತಂದರೆ ಅಟ್ಲೀಸ್ಟ್ 1-1.5 ಅವರ್ ಕಾದು ಆಮೇಲೆ ಎಕ್ಸಸೈಸ್ ಮಾಡಿದ್ರೆ ಯಾವಾಗಲೂ ಒಳ್ಳೇದು ಅಂತ ಹೇಳ್ತೀನಿ. ಕೆಲವರಿಗೆ ವರ್ಕೌಟ್ ಸೇರ್ಕೊಂಡಿರ್ತಾರೆ, 1-2 ತಿಂಗಳಾದ್ಮೇಲೆ ಅವ್ರು ಬಿಟ್ಬಿಡ್ತಾರೆ. ಅಂದರೆ ಬಿಟ್ಟರೆ ತಕ್ಷಣ ದಪ್ಪ ಆಗ್ತಾರೆ ಅಂತ ಅವ್ರದ್ದೊಂದು ಮೈಂಡ್ ಸೆಟ್ ಇರುತ್ತೆ. ಅವ್ರಿಗೆ ಏನು ಹೇಳ್ತೀರಾ? ಏನಾಗುತ್ತೆ ಅಂತಂದರೆ ನೋಡಿ, ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಸರ್ಟನ್ ಕ್ಯಾಲರೀಸ್ನ ಬರ್ನ್ ಮಾಡ್ತಾ ಇರ್ತಾರೆ ಥ್ರೂ ಫಿಸಿಕಲ್ ಆ್ಯಕ್ಟಿವಿಟಿ. ಅದು ಕಾರ್ಡಿಯೋ ಇರ್ಬೋದು ಅಥವಾ ವೆಯ್ಟ್ ಟ್ರೈನಿಂಗ್ ಇರ್ಬೋದು. ಸೊ 1-2 ತಿಂಗಳು ಮಾಡಿದ್ರು, ಆವಾಗ ಅವರು ತಿಂದಿರುವಂಥ ಆಹಾರ ಏನಿದೆ ಎಕ್ಸಸ್ ಕ್ಯಾಲರೀಸು ಬರ್ನ್ ಆಗ್ತಾ ಇರುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಥ್ರೂ. ಸೊ ಈಗೇನಾಗುತ್ತೆ, ಅವರು ಎಕ್ಸಸೈಸ್ ಮಾಡೋದು ಸ್ಟಾಪ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅವ್ರದ್ದು ಏನು ಎಕ್ಸಸ್ ಕ್ಯಾಲರಿ ಬರ್ನ್ ಆಗ್ತಾ ಇತ್ತು ಫಿಸಿಕಲ್ ಆ್ಯಕ್ಟಿವಿಟಿಲಿ ಅದೆಲ್ಲ ಏನಾಗುತ್ತೆ ಬಾಡಿಯಲ್ಲೇ ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಯುಟಿಲೈಸ್ ಮಾಡೋದಿಲ್ಲ ನಮ್ಮ ಬಾಡಿ. ಸೊ ಯಾವ ಕ್ಯಾಲರೀಸು ಯುಟಿಲೈಸ್ ಆಗಲ್ವೋ ಅದನ್ನು ನಮ್ಮ ಸಿಸ್ಟಮ್ ಎಷ್ಟು ಕ್ಲೆವರ್ ಅಂದರೆ ಅದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೀಗಾಗಿ ಅವರು ತೂಕ ಒಂದು ರೀತಿಯಲ್ಲಿ ತೂಕ ಹೆಚ್ಚಿಗೆ ಆಗುತ್ತೆ ಅವ್ರಿಗೆ, ಯಾಕಂದರೆ ಕ್ಯಾಲರಿ ಬರ್ನ್ ಆಗ್ತಾ ಇರಲ್ಲ, ಎಷ್ಟು ಮಾತ್ರದಲ್ಲಿ ಆಗ್ತಾ ಇತ್ತು. ಇನ್ನೊಂದೇನು ಕಾರಣ ಅಂತಂದರೆ ಎಕ್ಸಸೈಸಸ್ ಯಾವಾಗ ಸ್ಟಾಪ್ ಮಾಡ್ತೀವೋ ಅವಾಗೇನಾಗುತ್ತೆ, ನಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕಿಂದ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲೇ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದನ್ನು ನಾವು ಯಾವತ್ತೂ ಅಬ್ಸರ್ವ್ ಮಾಡಲ್ಲ. ಅದೇ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಏನು ಮೈಂಡಲ್ಲಿ ಇರುತ್ತೆ ಅಂದರೆ, ನಾನು ತುಂಬ ಜಾಸ್ತಿ ಏನೂ ತಿನ್ನಬಾರ್ದು, ನಾನು ಈ ಥರ ಸ್ವೀಟ್ಸ್ ಇರ್ಬೋದು, ಇದು ಯಾವುದು ನಾನು ಕನ್ಸ್ಯೂಮ್ ಮಾಡಬಾರ್ದು, ಒಂದು ಮೈಂಡ್ ಸೆಟ್ ಇರುತ್ತೆ. ಯಾವಾಗ ಎಕ್ಸಸೈಸ್ ಬಿಡ್ತೀವಲ್ಲ, ಇನ್ನೇನು ಬಿಡು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ನೋಡ್ಕೊಳ್ಳೋಣ, ಈಗ ತಿನ್ಬಿಡೋಣ, ಈ ಥರ ಒಂದು ಮೈಂಡ್ ಸೆಟ್ ಇದ್ದಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ನಾವು ಏನು ಮಾಡ್ತೀರಿ, ಆನ್ ಡೈಲಿ ಬೇಸಿಸಲ್ಲಿ ಎಲ್ಲೋ ಒಂದು ಕಡೆ ನಾವು ಹೆಚ್ಚಿಗೆ ಸೇವನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಇಂಥದ್ನೆಲ್ಲ ಗೊತ್ತಿಲ್ಲದೇನೂ ಒಂದೊಂದ್ಸಲ ಆಗುತ್ತೆ. ಓಕೆ, ಯಾರೋ ಒಬ್ಬರು ಬಂದಿರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನಾವು ತಿನ್ನಬೇಕಾದ್ರೆ ನಾವು ಅದನ್ನ ಎಕ್ಸೆಸಿವ್ ಆಗಿ ತಿನ್ನೋದು. ಮುಂಚೆ ಎಲ್ಲ ಮೈಂಡಲ್ಲಿ ಇರುತ್ತೆ ಯಾವಾಗಲೂ, ನಾನು ತಿನ್ನಬಾರ್ದಿದ್ನೆಲ್ಲ ಅಂತ ಅಂದ್ಬಿಟ್ಟು. ಸೊ ಇವಾಗ ಏನಾಗುತ್ತೆ, ಬಿಡು ನಾನು ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ತಿರ್ಗಾ ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಆಯಿತು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಏನು ಮಾಡ್ತಾರೆ, ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೈ ಡಿಫಾಲ್ಟ್ ಏನಾಗುತ್ತೆ, ವೆಯ್ಟ್ ಗೇನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಈ ಕಾರಣದಿಂದ ಮಾತ್ರನೇ ಈ ಥರದ್ದೆಲ್ಲ ಆಗುತ್ತೋ ಹೊರತು ಎಕ್ಸಸೈಸ್ ಬಿಟ್ಟಿದ ತಕ್ಷಣ ನನಗೆ ವೆಯ್ಟ್ ಗೇನ್ ಆಗೋದು, ಆ ಎಕ್ಸಸೈಸ್ ಬಿಟ್ಟಿದ್ದಕ್ಕೆ ನನಗೆ ವೆಯ್ಟ್ ಗೇನ್ ಆಗೋದು ಆ್ಯಬ್ಸಲ್ಯೂಟ್ಲಿ ತಪ್ಪದು. ಅದೇ ಇವ್ರು ಮಾಡೋವಂಥ ಒಂದು ಕೆಲಸಗಳು ಇವ್ರನ್ನ ದೇಹದ ತೂಕನ ಹೆಚ್ಚಿಸೋದಕ್ಕೆ ಕಾರಣ ಆಗುತ್ತೆ. ಇದೀಗ ಕೆಲವರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಂಥವ್ರು ಯಾವುದೋ ಒಂದು 8 ದಿನ ಎಲ್ಲೋ ಒಂದು ಆಚೆ ಔಟ್ ಸೈಡ್ ಹೋಗಿರ್ತಾರೆ. ಆ ಟೈಮಲ್ಲಿ ಅವ್ರ ಫುಡ್ಡನ್ನು ಅಂದರೆ ಅವ್ರು ಯಾವುದೇ ಕಂಟ್ರೋಲ್ ಇರಲ್ಲ, ಆ ಥರ ಫುಡ್ ತೊಗೊಂಡ್ಬಿಡ್ತಾರೆ. ಅವಾಗ ಅವ್ರ ಮೈಂಡ್ ಸೆಟ್ಟಲ್ಲಿ ಅಂದ್ಕೊಂಡಿರ್ತಾರೆ, ನಾನು ಇಷ್ಟು ದಿನದಿಂದ ಮಾಡಿದ ವರ್ಕೌಟ್ ವೇಸ್ಟ್ ಆಯ್ತೇನೋ ಅಂತ ಅನ್ಕೊತಾರೆ. ಅದು ಹೌದಾ ಅಥವಾ ಹೇಗೆ? ಇಲ್ಲ, ಆ ಥರ ಏನಿಲ್ಲ. ಏನು ಅಂತಂದರೆ, ಆ 8-10 ದಿನದ ಏನು ವಿರಾಮ ಇರುತ್ತೋ ಈ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ, ಎಸ್, ಒಂದು ರೀತಿಯಲ್ಲಿ ಒಳ್ಳೆಯದು ಆಗುತ್ತೆ, ಒಂದು ರೀತಿಯಲ್ಲಿ ಅನಾನುಕೂಲನೂ ಮಾಡಿಕೊಡುತ್ತೆ. ಒಳ್ಳೇದೇನು ಅಂತಂದರೆ, ಇಂಟೆನ್ಸಾಗಿ ಅವರು ಒಂದು 6 ತಿಂಗಳೆಲ್ಲ ಎಕ್ಸಸೈಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅವಾಗ ಈ 8-10 ದಿನ ನಾವು ಏನು ವಿರಾಮ ತೊಗೊಂಡಿರ್ತೀವೋ ನಮ್ಮ ಬಾಡಿಗೆ ರೀಜುವಿನೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ತುಂಬ ಸೀರಿಯಸ್ ಆಗಿ ಸ್ಟ್ರಿಕ್ಟಾಗಿ ಒಂದು ಪರ್ಟಿಕ್ಯುಲರ್ ವೇ ಆಫ್ ಈಟಿಂಗ್ ಪ್ಯಾಟರ್ನ್ ನಾವು ಸ್ಟಾರ್ಟ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಯಾವಾಗ ಈ ಒಂದು ಟೈಮ್ ಫ್ರೇಮ್ ಗ್ಯಾಪ್ ಇರುತ್ತೋ ಆವಾಗ ನಾವು ಬೇರೆ ಬೇರೆ ಥರದ ಆಹಾರ ಸೇವನೆ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿರ್ತೀವಿ. ಅದರಿಂದನೂ ನಮಗೆ ಅದು ಅನುಕೂಲನೇ ಮಾಡ್ಕೊಡುತ್ತೆ ಹೊರತು ಅನಾನುಕೂಲ ಮಾಡ್ಕೊಳ್ಳೋಲ್ಲ. ಏನು ಅಂತಂದರೆ, ಆ 8-10 ದಿವಸದಲ್ಲಿ ನಾವು ಏನು
ಫುಡ್ ತೊಗೊಂಡಿರ್ತೀವಲ್ಲ ಅದರಿಂದ ಪ್ರಾಬಬ್ಲಿ ಒಂದು 2-3 kg ಮೇಲೆ ಕೆಳಗೆ ಆಗಿರ್ಬೋದು ಹೊರತು ಅದರಿಂದ ಅದು ತೊಂದರೆ ಅಂತೂ ಇಲ್ಲ. ಒಂದು ರೀತಿಯಲ್ಲಿ ನನ್ನನ್ನು ಕೇಳಿದ್ರೆ 6 ತಿಂಗಳಿಗೆ ಒಂದ್ಸಲಿ ಸ್ಮಾಲ್ ಬ್ರೇಕ್ಸ್ ಎಲ್ಲ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಬೇಕು. ಅವಾಗೇನಂತೆ ಫುಲ್ಲಾಗಿ ಬಾಡಿ ರೀಜುವಿನೇಟ್ ಆಗೋದಕ್ಕೆ ರಿಫ್ರೆಶ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ರೀತಿಯಲ್ಲಿ ಅದು ಒಳ್ಳೇದು ಕೂಡ. ಇನ್ನೊಂದೇನು ಅಂದರೆ ಅವ್ರಿಗೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ವೆಯ್ಟ್ ಗೇನ್ ಆದಾಗ ಅವ್ರು ಸ್ವಲ್ಪ ಅಯ್ಯೋ ನಾನು ಹೊರಗಡೆ ಹೋದ್ರೆ ನನಗೆ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ಅದೊಂದು ಮೈಂಡ್ ಸೆಟ್ಟಲ್ಲಿ ಬರುತ್ತೆ. ಅದು ಏನು ಮಾಡೋಕ್ಕಲ್ಲ, ಕಾಮನ್ ಅದು. ನೀವು ಅಲ್ಲಿ ಹೋದಾಗ್ಲೂ ಆದಷ್ಟು ಏನು ತಿನ್ನಬೇಕು, ಆಪ್ಷನ್ಸ್ ಏನಿದೆ ಅದನ್ನ ನೋಡಿಕೊಂಡು ಅಲ್ಲೂ ನೀವು ಯಾವಾಗ ಒಂದು ವಿರಾಮ ತೊಗೊಂಡಿರ್ತೀವೋ ಅಲ್ಲೂ ಸುಮ್ಮನೆ ವಾಕ್ ಆಗಲಿ, ಒಂದು ಚಿಕ್ಕದಾಗಿ ಒಂದು ಹಾಫ್ ಆನ್ ಅವರ್ ವಾಕು ಆ ಥರ ಅದನ್ನು ಸ್ಪೆಂಡ್ ಮಾಡಿದ್ರೆ, ಅಥವಾ ಯಾವುದೇ ಥರದ್ದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಲ್ಲೂ ಯಾವುದಾದ್ರೂ ಇನ್ವಾಲ್ವ್ ಆಗಿದ್ರೆ ಆವಾಗ ಈ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಮೇಡಮ್. ಸೊ ಯಾವಾಗ ಅದು ಫುಲ್ ಕಂಪ್ಲೀಟ್ ವಿರಾಮ ತೊಗೊಳ್ತೀವಿ, ಕಂಪ್ಲೀಟ್ ವಿರಾಮ ಊಟದಲ್ಲೂ ತೊಗೊಂಡ್ಬಿಡ್ತೀರಿ, ನಮ್ಗೆ ಏನು ಬೇಕೋ ಅದನ್ನೆಲ್ಲ ಎಷ್ಟು ಬೇಕೋ ಅಷ್ಟು ತಿನ್ನೋಣ ಅಂತಂತೀವಿ, ಆವಾಗ ಸ್ವಲ್ಪ ಡಿವಿಯೇಷನ್ ಆಗುತ್ತೆ. ಹೌದು. ಈಗ ನಾವು ಕೆಲವು ಸರಿ ಈಗ ವರ್ಕೌಟ್ ಮಾಡಿದಾಗ ಇಂಥದ್ದೇ ಫುಡ್ ತಗೋಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ? ಯಾಕಂದರೆ ಈ ಮಾಮೂಲಿ ದಿನಚರಿ ಏನೋ ಫುಡ್ಗಳನ್ನು ತಿಂತಾ ಇರ್ತಾರೆ, ಈ ವರ್ಕೌಟ್ಗೇನೋ ಸೇರ್ಕೊತಾರೆ, ಆ ಟೈಮಲ್ಲಿ ಇದೇ ಥರ ಫುಡ್ ತಿನ್ನಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ? ನೋಡಿ, ಇದರಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ದೇಹದ ತೂಕ ಕಡಿಮೆ ಮಾಡಬೇಕು ಅಂತ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅಂಥವ್ರಿಗೆ ಸ್ಪೆಸಿಫಿಕ್ ಕೈಂಡ್ ಆಫ್ ಫುಡ್ಸ್ ಮಾತ್ರನೇ ಅವರು ತೊಗೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವ್ರಿಗೆ ಮೋರ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು, ರಿಚ್ ಪ್ರೋಟೀನ್ ಇರುವಂಥ ಫುಡ್ಸ್ನ ಕನ್ಸ್ಯೂಮ್ ಮಾಡಿದಾಗ ಅವ್ರಿಗೆ ದೇಹದ ತೂಕ ಮತ್ತು ಕೊಬ್ಬಿನಾಂಶ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆದರೆ ಯಾರೋ ಒಬ್ಬರು ನಾನು ಬರೀ ಫಿಟ್ಟಾಗಿದ್ದರೆ ಸಾಕು, ನನಗೆ ಯಾವುದೇ ಥರದ್ದು ವೆಯ್ಟ್ ಕಡಿಮೆ ಮಾಡಬೇಕು ಆ ಥರದ್ದೆಲ್ಲ ಏನು ಅವ್ರಿಗೆ ಒಂದು ಗೋಲ್ಸ್ ಇಲ್ಲ ಅಂತಂದಾಗ ಅವ್ರಿಗೆ ಎಲ್ಲ ಥರದ್ದು ಊಟ ತಿನ್ಬೋದು. ಆದರೆ ಅದರಲ್ಲಿ ನೋಡಿಕೊಂಡು ಅವರು ಊಟನ ಸೇವನೆ ಮಾಡಬೇಕು. ಯಾವುದು ತುಂಬ ಫಾಸ್ಟಾಗೆ ಬ್ಲಡ್ ಗ್ಲೂಕೋಸ್ನ ರೈಸ್ ಮಾಡುತ್ತಲ್ವಾ, ಹೈ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ ಅಂತ ಹೇಳ್ತೀವಿ, ಶುಗರಿ ಕಂಟೆಂಟ್ಸು ಮತ್ತು ಪ್ರೊಸೆಸ್ಡ್ ಫುಡ್ ಇಂಥದ್ನೆಲ್ಲ ಅವರು ಸ್ವಲ್ಪ ಅವಾಯ್ಡ್ ಮಾಡಿ ನಾರ್ಮಲಾಗಿ ಎಲ್ಲ ಥರದ್ದು ಫುಡ್ ಅವ್ರು ತಿನ್ಬೋದು, ಏನು ತೊಂದರೆ ಆಗೋದಿಲ್ಲ. ಅದೇ ನೀವು ವೆಯ್ಟ್ ಗೇನ್ ಮಾಡೋರಿಗೆ ಸ್ವಲ್ಪ ಕ್ಯಾಲರಿ ಡೆನ್ಸ್ ಫುಡ್ ಅಂತ ಹೇಳ್ತೀವಿ, ಮೋರ್ ಕ್ಯಾಲರೀಸ್ ಅವ್ರು ಕನ್ಸ್ಯೂಮ್ ಮಾಡಬೇಕು. ಯಾಕಂದರೆ ಅವ್ರ ದೇಹ ಬೇಗ ಎಲ್ಲ ಆ ಒಂದು ಏನು ನಾವು ಫುಡ್ ಕನ್ಸ್ಯೂಮ್ ಮಾಡಿರ್ತೀವೋ ಅದನ್ನು ಜೀರ್ಣ ಮಾಡಿ ಅದು ತುಂಬ ಬೇಗ ಅದನ್ನು ಇದು ಮಾಡಿಬಿಡುತ್ತೆ, ಎಕ್ಸ್ಪೈರ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಅವ್ರಿಗೆ ತೂಕನೇ ಹೆಚ್ಚುತ್ತಾ ಇರಲ್ಲ, ತುಂಬ ಸಣ್ಣ ಇರೋರಿಗೆ. ಅಂಥವರು ಸ್ವಲ್ಪ ಕ್ಯಾಲರಿ ಇಂಟೇಕ್ ಜಾಸ್ತಿ ಇರಬೇಕು, ಊಟದ ಥ್ರೂ ಅವರು ಸ್ವಲ್ಪ ಕ್ಯಾಲರಿ ಇಂಟೇಕ್ ತುಂಬ ಚೆನ್ನಾಗಿರ್ಬೇಕು. ಆವಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ವೆಯ್ಟ್ ಗೇನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ಡಿಫ್ರೆಂಟ್ ಗೋಲ್ ಸೆಟ್ ಇರೋವಂಥ ವ್ಯಕ್ತಿಗಳು ಅದಕ್ಕೆ ಅನುಗುಣವಾಗಿ ಅವರು ಏನು ಊಟದ ಪದ್ಧತಿ ಇಟ್ಕೊಳ್ತಾರೋ ಅವ್ರಿಗೆ ಅದು ಹೆಲ್ಪ್ ಮಾಡುತ್ತೆ ಮೇಡಮ್. ಆ ಥರ. ಓಕೆ. ಇದಕ್ಕೆ ಕೆಲವರು ವರ್ಕೌಟೇ ಸ್ಟಾರ್ಟ್ ಮಾಡಿರಲ್ಲ, ಸುಮಾರು ವರ್ಷ ಆದ ನಂತರ ಸೇರ್ಕೊಳ್ತಾರೆ, ದಪ್ಪ ಅದೇ ಅಂತಲೇ ಬೇರೆ ಬೇರೆ ರೀಸನ್ನಿಂದ ಇರಬಹುದು. ಅವ್ರು ವರ್ಕೌಟ್ ಮಾಡಬಹುದಾ ಅಥವಾ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಅವ್ರಿಗೆ? ಸಮಸ್ಯೆ ಅಂತೂ ಡೆಫಿನೆಟ್ಲಿ ಏನೂ ಆಗೋದಿಲ್ಲ ವ್ಯಾಯಾಮ ಸ್ಟಾರ್ಟ್ ಮಾಡೋದ್ರಿಂದ. ಏನಂದರೆ ಇನಿಷಿಯಲ್ ಡೇಸಲ್ಲಿ ವೆಯ್ಟ್ ಟ್ರೈನಿಂಗು ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಮೈಕೆ ಎಲ್ಲ ನೋವು ಬರೋದು ಅದು ಕಾಮನ್, ಅದನ್ನು ಸೋರ್ನೆಸ್ ಅಂತ ಹೇಳ್ತೀವಿ, ಅದು ಇದ್ದೇ ಇರುತ್ತೆ. ಯಾವತ್ತೂ ಎಕ್ಸಸೈಸೇ ಮಾಡಿಲ್ಲ ಅಂತಂದವ್ರಿಗೆ ಸ್ವಲ್ಪ ಆ ಸೋರ್ನೆಸ್ದು ಡ್ಯೂರೇಷನ್ ಟೈಮ್ ಫ್ರೇಮ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಅದನ್ನು ಡಿಲೇಡ್ ಆನ್ಸೆಟ್ ಮಸಲ್ ಸೋರ್ನೆಸ್ ಅಂತ ಹೇಳ್ತೀವಿ, ಡೋಮ್ಸ್ ಅಂತ ಹೇಳ್ತೀವಿ ನಮ್ಮ ಒಂದು ಇದರಲ್ಲಿ ಫೀಲ್ಡಲ್ಲಿ. ಅದು ಒಂದು ಸಡನ್ನಾಗಿ ಸ್ಟಾರ್ಟ್ ಮಾಡಿದವ್ರಿಗೆ ಒಂದು 2-3 ದಿವಸ ಪೈನ್ ಇರೋರಿಗೆ 1 ವಾರ ಎಕ್ಸ್ಟೆಂಡ್ ಆಗ್ಬೋದು. ಯಾಕಂದರೆ ಯಾವತ್ತೂ ಅವರು ಆ ಮಸಲ್ಸ್ನೆಲ್ಲ ಯೂಸೇ ಮಾಡಿಲ್ಲ, ಆ ರೀತಿಯಲ್ಲಿ ಅದು ಕೆಲಸನೇ ಮಾಡಿರಲ್ಲ. ಸೊ ಹಾಗಾಗಿ ಮಸಲ್ ಬ್ರೇಕೇಜಲ್ಲಿ ಆಗಿರುತ್ತಲ್ಲ, ಆ ಇನ್ಫ್ಲಮೇಷನ್ ಏನಾಗುತ್ತೆ ಇನ್ನು ಸ್ವಲ್ಪ ಅದು ರಿಡ್ಯೂಸ್ ಆಗೋದಕ್ಕೆ ಪ್ರೊಲಾಂಗ್ ಆಗುತ್ತೆ, ಟೈಮ್ ಪ್ರೊಲಾಂಗ್ ಆಗುತ್ತೆ. ಅದೊಂದು ಬಿಟ್ಟರೆ ಬೇರೆ ಇನ್ಯಾವುದೇ ಥರದ್ದು ಅವ್ರಿಗೆ ದುಷ್ಪರಿಣಾಮಗಳಾಗಲಿ ಆ ಥರದ್ದು ಯಾವುದೂ ಆಗೋದಿಲ್ಲ. ಏನು ಅಂದರೆ ಅವ್ರ ಮೆಡಿಕಲ್ ಕಂಡೀಷನ್ಸ್ ಒಂದು ಸ್ವಲ್ಪ ಅದ್ರ ಮೇಲೆ ಅವರು ಗಮನ ಇಟ್ಟು ಅವ್ರಿಗೇನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಯಾವುದಾದ್ರೂ ಒಂದು ಮೆಡಿಕಲ್ ಕಂಡೀಷನ್ಸ್ ಇತ್ತು ಅಂದರೆ ಅದನ್ನು ಸ್ವಲ್ಪ ಅವ್ರ ಏನು ಇನ್ಸ್ಟ್ರಕ್ಟರ್ಸ್ ಇರ್ತಾರೋ ಅಥವಾ ಅವ್ರ ಫಿಸಿಷಿಯನ್ಸ್ ಇರ್ತಾರೋ ಅವ್ರ ಹತ್ರ ಫಸ್ಟೇ ಮಾತಾಡಿ ಆಮೇಲೆ ಎಕ್ಸಸೈಸ್ ಪ್ರೋಗ್ರಾಮ್ನ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಜಿಮ್ ಮತ್ತು ಜುಂಬಾ ಇದೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತ? ಜುಂಬಾ ಒನ್ ಆಫ್ ದಿ ಫಿಸಿಕಲ್ ಆ್ಯಕ್ಟಿವಿಟಿ. ಈಗ ಹೇಗೆ ಜಿಮ್ ಅಂತಂದರೆ ಅದು ಓವರಾಲ್ ಕಾನ್ಸೆಪ್ಟ್ ಮೇಡಮ್, ಅದ್ರಲ್ಲಿ ಬರೀ ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಬರೋದಿಲ್ಲ. ಮಸ್ಕ್ಯುಲರ್ ಸ್ಟ್ರೆಂತು, ಮಸ್ಕ್ಯುಲರ್ ಎಂಡ್ಯೂರೆನ್ಸು, ಕಾರ್ಡಿಯೋ ಎಂಡ್ಯೂರೆನ್ಸು, ಫ್ಲೆಕ್ಸಿಬಿಲಿಟಿ, ನ್ಯೂಟ್ರಿಷನ್, ಇದೆಲ್ಲನೂ ಓವರಾಲ್ ಪರ್ಸ್ಪೆಕ್ಟಿವಲ್ಲಿ ನಾವು ಎಕ್ಸಸೈಸಿಂಗ್ ಅಂತ ಹೇಳ್ತೀವಿ. ಜನರಲಾಗಿ ಜಿಮ್ ಅಂದರೆ ಇದೊಂದು ಕಾನ್ಸೆಪ್ಟ್ ಥರ ಎಲ್ಲರೂ ತಿಳ್ಕೊಂಡಿದ್ದಾರೆ. ಜುಂಬಾ ಏನು ಅಂತಂದರೆ ಅದರಲ್ಲಿ ಮೋರ್ ಆಫ್ ಕಾರ್ಡಿಯೋವಸ್ಕ್ಯುಲರ್ ಆ್ಯಕ್ಟಿವಿಟಿ ವಿತ್ ಏನು ಅಂತಂದರೆ ಮೂಮೆಂಟ್ಸ್ ಇರುತ್ತೆ. ಸೊ ಡ್ಯಾನ್ಸ್ ಮೂಮೆಂಟ್ಸ್ ಇರ್ಬೋದು. ಓಕೆ, ಅದರಲ್ಲಿ ಎಲ್ಲ ಥರದ್ದು ಆ್ಯಕ್ಟಿವಿಟಿ ಒಂದೇ ಫಾರ್ಮಲ್ಲಿ, ಅಂದರೆ ಒಂದು ಅರ್ಧ ಅವರ್ ನಾವು ಆ ಒಂದು ಕ್ರಿಯೆ ಮಾಡ್ತೀವಿ ಅಂತಂದರೆ ಮ್ಯೂಸಿಕ್ಗೆ ತಕ್ಕನಾಗೆ ಇವರು ಎಕ್ಸಸೈಸಸ್ ಆಗ್ಬೋದು ಅಥವಾ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿರ್ತಾರೆ.
ಸೊ ಹಾಗಾಗಿ ಅದನ್ನು ಮಾಡೋದ್ರಿಂದನೂ ನಾ ಹೇಗೆ ಹೇಳಿದೆ ಆವಾಗಲೇ ಹೇಳಿದಾಗೆ ಬರೀ ವಾಕಿಂಗ್ ಮಾಡೋದ್ರಿಂದ ಒಂದಷ್ಟು ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಸೊ ಜುಂಬಾ ಮಾಡೋದು ಅದೇ ಥರನೇ, ಅದರಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಅಡ್ವಾಂಟೇಜಸ್ ಏನು ಅಂತಂದರೆ ನಿಮ್ಮ ಮೂಡ್ ಎಲಿವೇಟ್ ಆಗುತ್ತೆ, ಎಂಡೋರ್ಫಿನ್ ಜಾಸ್ತಿ ರಿಲೀಸ್ ಆಗುತ್ತೆ, ನಿಮ್ಗೆ ತುಂಬ ಖುಷಿ ಆಗುತ್ತೆ ಎಕ್ಸಸೈಸ್ ಎಲ್ಲ ಮಾಡಿದ್ಮೇಲೆ. ಆಮೇಲೆ ಆ ಮೂಮೆಂಟ್ಸ್ ಎಲ್ಲ ಮಾಡಿದ್ಮೇಲೆ ನಿಮ್ಮ ದೇಹದ ಏನೊಂದು ಕ್ರಿಯೆ ಇದೆಯೋ ಅದು ಫಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ತುಂಬಾ ಸ್ಲೋ ಆಗಿ ನಡೆಯೋದಾಗ್ಲಿ, ಮೂಮೆಂಟ್ಸ್ ಎಲ್ಲ ಅವ್ರದ್ದು ಡೈಲಿ ಆಕ್ಟಿವಿಟಿಯಲ್ಲಿ ಸ್ಲೋ ಇದ್ದವ್ರಿಗೆ ಈ ಥರದ ಆಕ್ಟಿವಿಟಿ ಮಾಡಿದಾಗ ಸ್ವಲ್ಪ ಅವರು ಚೇತರಿಸ್ಕೊಂಡು ಅವರು ಇನ್ನೂ ಫಾಸ್ಟ್ ಆಗ್ತಾರೆ, ಅವ್ರ ಮೂಮೆಂಟ್ಸ್ ಎಲ್ಲ ಫಾಸ್ಟ್ ಆಗುತ್ತೆ. ಯಾವ್ಯಾವ ಮೂಮೆಂಟ್ಸ್ ಅವ್ರು ಮಾಡೋಕ್ಕೆ ಆಗಿರೋಲ್ಲ ಅದೆಲ್ಲ ಅವ್ರಿಗೆ ಸ್ವಲ್ಪ ಫ್ಲೆಕ್ಸಿಬಲ್ ಅನಿಸುತ್ತೆ, ಮೊಬಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದ್ರ ದುಷ್ಪರಿಣಾಮಗಳು ಏನಾಗ್ಬೋದು ಅಂತಂದರೆ ಓವರ್ ದಿ ಟೈಮ್ ಯಾರಾದ್ರು ತುಂಬ ದೇಹ ತೂಕ ಇರೋರು ಈ ಥರದ್ದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜುಂಬಾ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸು, ಜಂಪಿಂಗ್ ಆ್ಯಕ್ಟಿವಿಟೀಸ್ ಈ ಥರದ್ದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ತುಂಬ ತೂಕ ಇರೋರ್ದು ಜಾಯಿಂಟ್ಸ್ ಬೇಗನೆ ವೇರ್ ಆ್ಯಂಡ್ ಟೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇವಾಗ ಗೊತ್ತಾಗೋದಿಲ್ಲ, ಪ್ರಾಬಬ್ಲಿ ಕ್ರಮೇಣ 1 ವರ್ಷ 2 ವರ್ಷ ಹೋದ್ಮೇಲೆ ಅವ್ರಿಗೆ ಅದ್ರದ್ದು ಇಂಪ್ಯಾಕ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೀವು ಈ ಥರದ್ದೆಲ್ಲ ಆ್ಯಕ್ಟಿವಿಟಿ ನಾನು ಲೈಫ್ ಲಾಂಗ್ ಮಾಡ್ತೀನಿ ಅಂತ ಯಾರಿಗೂ ಗ್ಯಾರಂಟಿ ಇರಲ್ಲ, ಅವ್ರಿಗೂ ನಂಬಿಕೆ ಇರಲ್ಲ. ಈಗ ಅಟ್ ಪ್ರೆಸೆಂಟ್ಗೆ ಅವರೊಂದು ಗೋಲ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ನಾನು ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು, ಸ್ವಲ್ಪ ತೂಕ ಕಡಿಮೆ ಮಾಡ್ಕೋಬೇಕು ಅಂತ. ಅದಕ್ಕೆ ಇನ್ಸ್ಟೆಡ್ ಆಫ್ ಒಂದು ಮೊನಾಟನಸ್ ಅಂತ ಏನು ನಾನು ಬರೀ ಎಕ್ಸಸೈಸ್ ವೆಯ್ಟ್ಸ್ ಮಾಡೋದಾಗಲಿ ಅಥವಾ ಕಾರ್ಡಿಯೋ ಟ್ರೆಡ್ಮಿಲ್ ಮೇಲೆ ನಡೆಯೋದಾಗಲಿ, ಸೈಕ್ಲಿಂಗ್ ಮಾಡೋದಾಗಲಿ, ಇದ್ರ ಮಾಡೋ ಬದಲು ಒಂದು ಈ ಥರದೊಂದು ಚಟುವಟಿಕೆ ಮಾಡೋಣ ಅಂತ ಅವರು ತಿಳ್ಕೊಂಡಿರ್ತಾರೆ. ಸೊ ಅದ್ರ ತಕ್ಕನಾಗಿ ಅವ್ರು ಸೇರಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಏನು ಅಂತಂದರೆ ತುಂಬಾ ಈ ಥರ ಹೈ ಇಂಪ್ಯಾಕ್ಟ್ ಎಕ್ಸಸೈಸಸ್ ಬೋನ್ಸ್ ಮೇಲೆ ವೇರ್ ಇಟ್ ಕೊಲೈಡ್ಸ್ ಅಲ್ಲ, ಜಾಯಿಂಟ್ ಬ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಂಥ ಆ್ಯಕ್ಟಿವಿಟಿ ಅವರು ಲಾಂಗರ್ ಡ್ಯೂರೇಷನಲ್ಲಿ ಮಾಡಿದಾಗ ಏನಾಗುತ್ತೆ, ಜಾಯಿಂಟ್ಸ್ ಎಲ್ಲ ತುಂಬಾ ಉಜ್ಜೋಗಿ ಅದರಿಂದ ಅವ್ರಿಗೆ ನಾಳೆ ದಿವಸ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸಲಿ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದರೆ ಅವ್ರು ಯಾವ ಆ್ಯಕ್ಟಿವಿಟಿನೂ ಮಾಡೋಕ್ಕಲ್ಲ. ಈಗ ಅಟ್ಲೀಸ್ಟ್ ಯಾವುದೋ ಒಂದು ಆ್ಯಕ್ಟಿವಿಟಿ ಅಂತ ಮಾಡ್ತಿದ್ದಾರೆ, ನಾಳೆ ದಿವಸ ಅದನ್ನೂ ಮಾಡಿದೆ ಅವ್ರು ಕಂಪ್ಲೀಟಾಗಿ ಮನೆಯಲ್ಲಿ ಸೆಡೆಂಟರಿ ಲೈಫ್ ಆಗಿಬಿಡುತ್ತೆ. ಎಲ್ಲೂ ವಾಕ್ ಮಾಡೋಕ್ಕೂ ಆಗದೆ ಇರೋ ಥರ ಅವ್ರಿಗೆ ಜಾಯಿಂಟ್ ಪೇನ್ ಶುರು ಆಯಿತು ಅಂದರೆ ನೋಡಿ ಫಿಸಿಕಲ್ ಆ್ಯಕ್ಟಿವಿಟಿ ಕಂಪ್ಲೀಟಾಗಿ ಬಂದಾಯಿತು. ಅದಕ್ಕೆ ನಾನೇನು ಹೇಳೋದು ಅಂದರೆ ಈ ಆ್ಯಕ್ಟಿವಿಟಿ ಮಾಡಬಾರ್ದು ಅನ್ನೋದು ನಾನು ಹೇಳ್ತಾ ಇಲ್ಲ, ತಪ್ಪಲ್ಲ. ಆದರೆ ನಮ್ಗೆ ತುಂಬ ವೆಯ್ಟ್ ಜಾಸ್ತಿ ಇದ್ದರೆ ನಾನು ವೆಯ್ಟ್ ಲಾಸ್ ಪರ್ಪಸ್ಗೆ ನಾನು ಅಲ್ಲಿ ಹೋಗಿ ಮಾಡ್ತೀನಿ ಅನ್ನೋದು ತಪ್ಪು. ಅದನ್ನು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ತೂಕನ ಕಡಿಮೆ ಮಾಡಿಕೊಂಡು ಆಮೇಲೆ ಜಾಯ್ನ್ ಆಗಿ ಇದೆಲ್ಲ ಮಾಡ್ಬೋದು. ಅವಾಗ ಇಂಪ್ಯಾಕ್ಟ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇನ್ನೂ ಚೆನ್ನಾಗಿ ಅವ್ರಿಗೆ ಮೂಮೆಂಟ್ಸ್ ಎಲ್ಲ ಇನ್ನೂ ಸ್ಮೂತ್ ಆಗುತ್ತೆ, ಮತ್ತು ಮಚ್ ಮೋರ್ ಫ್ಲೆಕ್ಸಿಬಲ್ ಆಗಿರ್ತಾರೆ. ಹೌದು, ಅದು ಬಿಟ್ಟು ಬರೀ ತೂಕ ಕಡಿಮೆ ಮಾಡೋದಕ್ಕೆ ನಾನು ಇದನ್ನು ಸೇರ್ಕೊಳ್ತೀನಿ ಅಂದರೆ ಅವರು ಮುಂದಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗೋ ಸಂಭಾವನೆಗಳು ಜಾಸ್ತಿ. ಈಗಾಗಲೇ ನೀವು ಸುಮಾರು ವಿಚಾರ ಹೇಳಿದ್ರಿ, ಜನರಿಗೆ ತಪ್ಪು ಕಲ್ಪನೆಗಳಿದೆ ಅಂತ. ಯಾಕೆ ಈ ತಪ್ಪು ಕಲ್ಪನೆಗಳನ್ನು ಜನರು ಇಟ್ಕೊಂಡಿದ್ದಾರೆ? ಮೋಸ್ಟ್ ಆಫ್ ದಿ ಟೈಮ್ಸ್ ಅವೇರ್ನೆಸ್ ಇಲ್ಲ ಮೇಡಮ್. ಮೇಯ್ನ್ ಏನು ಅಂತಂದರೆ ತುಂಬ ಹಿಂದೆಯಿಂದ ಹೇಗೆ ಇದೊಂದು ಕಲ್ಚರ್ ಬಂದಿದೆ ಅಂತಂದರೆ ವ್ಯಾಯಾಮ ಮಾಡೋದು ಬರೀ ಗಂಡಸರು ಮಾತ್ರ, ಎಸ್ಪೆಷಲಿ ಫಿಟ್ನೆಸ್ ಸೆಂಟರ್ಸ್ಗೆಲ್ಲ ಹೋಗೋದೆಲ್ಲ ಬಾಡಿ ಬಿಲ್ಡಿಂಗ್ ಮಾಡೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಓಕೆ, ಒಂದು 20 years ಬ್ಯಾಕ್. ಕ್ರಮೇಣ ಸ್ಲೋವಾಗಿ ಏನಾಯಿತು, ಈಗ ಬೋತ್ ಮೇಲ್ಸ್ ಫೀಮೇಲ್ಸ್ ಇಬ್ಬರೂ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದನ್ನ ನಾವು ನೋಡ್ತಾ ಇದ್ವಿ. ಕಾಲ ಚೇಂಜ್ ಆಗಿದೆ. ಸೊ ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಆಗೋದು ತುಂಬ ನೋಡಿ 20 ವರ್ಷಕ್ಕೆ ಈ ಅವೇರ್ನೆಸ್ ಕ್ರಿಯೇಟ್ ಆಗಿ ಇವತ್ತಿಗೆ ನಾವು ಒಂದು 5 ರಿಂದ 6 ವರ್ಷದಿಂದ ಏನು ನೋಡ್ತಾ ಇದ್ವಿ, ಜಾಸ್ತಿ ಮೇಲ್ಸ್ ಫೀಮೇಲ್ಸ್ ಇಬ್ಬರೂ ಫಿಟ್ನೆಸ್ ಸೆಂಟರ್ಸಲ್ಲಿ ಎಕ್ಸಸೈಸ್ ಮಾಡೋದು ಇವೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಹೆಂಗಸರು ವೆಯ್ಟ್ ಟ್ರೈನಿಂಗ್ ಮಾಡೋದು ಈಗ ಸ್ವಲ್ಪ ಒಂದು ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಚೆನ್ನಾಗೆ ಬೆಳೆದಿದೆ. ಮುಂಚೆ ಎಲ್ಲ ವೆಯ್ಟ್ ಟ್ರೈನಿಂಗು ಬರೀ ಗಂಡಸರು ಮಾತ್ರನೇ ಮಾಡಬೇಕು, ತೂಕ ಎತ್ಬಿಟ್ರೆ ನಾನು ಬಾಡಿ ಬಿಲ್ಡರ್ ಥರ ಬ್ರಾಡ್ ಆಗಿಬಿಡ್ತೀನಿ, ತುಂಬ ಅವ್ರ ಥರ ಮಸಲ್ಸ್ ಬಂದ್ಬಿಡುತ್ತೆ ನನಗೆ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಮಿಸ್ಕನ್ಸೆಪ್ಷನ್. ಅದೇ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ಮೋಸ್ಟ್ ಆಫ್ ದಿ ವಿಮೆನ್ ಈ ಥರ ತಿಳ್ಕೊಂಡು ಬರೀ ಟ್ರೆಡ್ಮಿಲ್ ಇಲ್ಲ ಸೈಕ್ಲಿಂಗ್ ಇದನ್ನೇ ಮಾಡ್ತಾ ಇದ್ರು ಅವರು, ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ. ಅವ್ರು ವೆಯ್ಟ್ ಟ್ರೈನಿಂಗ್ ಬಗ್ಗೆ ಯಾವುದೇ ಥರದ್ದು ಕನ್ಸಿಡ್ರೇಷನ್ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ಅವ್ರಿಗೆ ಬೇಗ ಮಸಲ್ ಲಾಸು ಮತ್ತು ಜಾಯಿಂಟ್ ವೇರ್ ಆ್ಯಂಡ್ ಟೇರ್ ತುಂಬ ಫಾಸ್ಟಾಗಿ ಆಗಕ್ಕೆ ಸ್ಟಾರ್ಟ್ ಆಗಿ ಅವ್ರಿಗೆ ತುಂಬ ಎಲ್ಲ ಥರದ್ದು ಏಕ್ಸ್ ಆ್ಯಂಡ್ ಪೇನ್ಸ್ ಜಾಸ್ತಿ ಆಗ್ತಾಯಿತ್ತು. ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಫೀಮೇಲ್ಸ್ ಕೂಡ ವೆಯ್ಟ್ ಟ್ರೈನಿಂಗ್ ಚೆನ್ನಾಗಿ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಅವ್ರಿಗೂ ಗೊತ್ತಾಗಿದೆ, ಓಕೆ ನಾನು ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ನಾನು ಗಂಡಸರ ಥರ ಆಗೋದಿಲ್ಲ, ನನಗೇನು ಮಸಲ್ಸ್ ಇದೆಯೋ ಅದನ್ನು ನಾನು ರಿಟೈನ್ ಮಾಡ್ಬೋದು. ಬೆಳೆಸಲಿಲ್ಲ ತುಂಬ ಹೈ ಲೆವೆಲಲ್ಲಿ ಅಂದರೆ ಅಟ್ಲೀಸ್ಟ್ ರಿಟೈನ್ ಮಾಡಿ ನನ್ನ ವಯಸ್ಸಾಗ್ತಾ ಅದು ನನಗೆ ಹೆಲ್ಪ್ ಮಾಡುತ್ತೆ, ಸ್ಟ್ರೆಂಥನ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಮೂಮೆಂಟ್ಸ್ ಎಲ್ಲ ಸ್ಮೂತಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಈಗ ಒಂದು ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತಾಗಿದೆ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಅವೇರ್ನೆಸ್ ಇದೆ. ಮುಂಚೆ ಮೋಸ್ಟ್ ಆಫ್ ದಿ ಟೈಮ್ಸ್ ಇದೆ
ಹೆಂಗೆ ಅಂದರೆ ವ್ಯಾಯಾಮ ಶಾಲೆಗೆ ಹೋಗೋದೆಲ್ಲ ಇಲ್ಲ ಕುಸ್ತಿ ಪೈಲ್ವಾನ್ ಇರ್ಬೋದು ಅಥವಾ ಬರೀ ಬಾಡಿ ಬಿಲ್ಡರ್ಸೇ ಎಕ್ಸಸೈಸ್ ಮಾಡೋದು ಅಂತ ಇತ್ತು. ಈಗೆಲ್ಲ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಆಗಿ ಸ್ಲೋ ಆಗಿ ಅವೇರ್ನೆಸ್ಸು ಕ್ರಿಯೇಟ್ ಆಗ್ತದೆ. ಈಗ ನಾವು ಈ ಒಂದು ಪ್ರೋಗ್ರಾಮ್ಸ್ ಎಲ್ಲ ಮಾಡೋ ಉದ್ದೇಶನೂ ಅದೇ, ಎಷ್ಟಾಗುತ್ತೋ ಅಷ್ಟು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಜನಕ್ಕೆ ರಿಯಾಲಿಟಿ ಗೊತ್ತಾಗಲಿ, ವ್ಯಾಯಾಮ ಮಾಡೋದು ಎಷ್ಟು ಇಂಪಾರ್ಟೆಂಟು, ಪ್ಲಸ್ ಅಟ್ ದಿ ಸೇಮ್ ಟೈಮ್ ಆಹಾರ ಎಷ್ಟು ಚೆನ್ನಾಗಿ ನಾವು ಸೇವಿಸಿದ್ರೆ ಅವಾಗ ಯಾವುದೇ ಥರದ್ದು ನಮಗೆ ಕಾಯಿಲೆ ಬರೋದಿಲ್ಲ ಅನ್ನೋದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದೀವಲ್ಲ. ಸೊ ಹಾಗಾಗಿ ಇದೊಂದು ಒಂದು ರೀತಿ ಒಳ್ಳೇದು ಮೇಡಮ್. ಅವೇರ್ನೆಸ್ ಇಲ್ಲ ಅಂತಂದರೆ ನೋಡಿ ಎಷ್ಟೆಲ್ಲ ಅವ್ರದ್ದು ತಪ್ಪು ಕಲ್ಪನೆಗಳು ಇರುತ್ತೆ. ಅವೇರ್ನೆಸ್ ಆಯಿತು ಅಂತಂದಾಗ ಅವ್ರಿಗೆ ರಿಯಾಲಿಟಿ ಗೊತ್ತಾಗುತ್ತೆ. ಎಲ್ಲದಕ್ಕೂ ನಾವು ಸೈಂಟಿಫಿಕ್ ಬ್ಯಾಕಿಂಗ್ ಏನು ಕೊಟ್ಟು ನಾವು ಮಾತಾಡ್ತೀವಲ್ಲ ಅವಾಗ ಆಟೋಮೆಟಿಕ್ಕಾಗಿ ಅವ್ರಿಗೆ ಒಂದು ಅರ್ಥ ಆಗುತ್ತೆ. ಇವಾಗ ನೋಡಿ ಡಾಕ್ಟರ್ಸು ಸಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನೀವು ವೆಯ್ಟ್ಸ್ ಎಲ್ಲ ಮಾಡಿ, ವಯಸ್ಸಾಗ್ತಾ ಬೋನ್ಸ್ ಎಲ್ಲ ತುಂಬ ವೀಕ್ ಆಗುತ್ತೆ, ಎಕ್ಸಸೈಸ್ ಮಾಡಿದಾಗ ಅದು ಸ್ಟ್ರಾಂಗ್ ಆಗುತ್ತೆ ಅಂತ ಇವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ. ಸೊ ಹಂಗಾಗಿ ಸ್ಲೋ ಆಗಿ ಅವೇರ್ನೆಸ್ ಕ್ರಿಯೇಟ್ ಆಗ್ತಾಯಿದೆ, ಎಲ್ಲೋ ಒಂದು ಕಡೆ ಒಳ್ಳೇದಾಗ್ತಾ ಇದೆ. ಯಾಕಂದ್ರೆ ಡಾಕ್ಟರ್ ಹೇಳಿದ್ರೆ ಜನ ನಂಬೋದು. ಯಾಕೆ ಅಂತಂದರೆ ಅದೊಂದು ಒಂದು ವರ್ಡ್ ಇದೆಯಲ್ಲ ಡಾಕ್ಟರ್ ಅಂತ, ಸರ್ಟಿಫಿಕೇಟ್, ಅದು ಹೆಂಗೆ ಅಂತಂದರೆ ಇಟ್ ಮೇಕ್ಸ್ ಥಿಂಗ್ಸ್ ವೆರಿ ಈಸಿ ಮೋಸ್ಟ್ ಆಫ್ ದಿ ಟೈಮ್ಸ್. ಅವ್ರು ಹೇಳಿದ ತಕ್ಷಣ ಎಲ್ರಿಗೂ ಓಕೆ ನಂಬಿಕೆ ಬರುತ್ತೆ. ಅದೇ ಈ ಫಿಟ್ನೆಸ್ ಫೀಲ್ಡಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಎಜುಕೇಟೆಡ್ ಪೀಪಲ್ ಅಷ್ಟು ಇಲ್ಲದೇ ಇರೋ ಒಂದು ಕಾರಣದಿಂದ ಎಲ್ಲ ಏನು ಅಂದ್ಕೊಳ್ತಾರೆ, ಇವ್ರೇನೋ ಹೇಳ್ತಾರೆ ಇವ್ರ ಪಾಡಿಗೆ ಇವ್ರು ಹೇಳಿ ಫಸ್ಟ್ ನಾನು ಡಾಕ್ಟರ್ ಹತ್ರ ಹೋಗಿ ಕೇಳ್ತೀನಿ, ಅವ್ರು ನಿಜ ಹೇಳಿದ್ರು ಪಾಪ ಕರೆಕ್ಟಾಗಿ ಹೋಗಿ ಅಲ್ಲಿ ಕೇಳಿ ನಮ್ಮದೇ ಹೋಗಿ ಅಲ್ಲಿ ಇದು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಆ ಥರ. ಹಾಗೆ ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ಹೇಳಿದ್ರೆ ನೀವು. ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈ ವ್ಯಾಯಾಮದ ಬಗ್ಗೆ ಜನರಿಗೆ ಇವತ್ತು ಎಷ್ಟೋ ತಪ್ಪು ಕಲ್ಪನೆಗಳಿದೆ. ಹೃದಯಾಘಾತ ಆಗುತ್ತೆ, ಇನ್ನೊಂದಾಗುತ್ತೆ, ಆಮೇಲೆ ಒಂದೇ ಸರಿ ಮಾಡಿಬಿಟ್ರೆ ದಪ್ಪ ಆಗ್ಬಿಡ್ತಾರೆ, ಆಮೇಲೆ ಮತ್ತೆ ಸಣ್ಣ ಆಗ್ಲಿಕ್ಕೆ ಕಷ್ಟ, ಇನ್ನೂ ಕೂಡ ವರ್ಕೌಟ್ ಮಾಡಬೇಕು, ಈ ಥರ ಎಷ್ಟೊಂದು ತಪ್ಪು ಕಲ್ಪನೆ ಇತ್ತು. ಇದನ್ನು ದೂರ ಮಾಡಿದ್ರೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಿ, ನಮ್ಮ ದೈನಂದಿನ ಜೀವನ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಉತ್ಸಾಹದಿಂದ ಸಂತೋಷದಿಂದ ಇರಬೇಕು ಅಂತ ಅಂದರೆ ನಮಗೆ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇದ್ರ ಬಗ್ಗೆ ಇವತ್ತು ಜನರಿಗೆ ಎಷ್ಟೋ ಒಂದು ತಪ್ಪು ಕಲ್ಪನೆಗಳಿದೆ. ಅದ್ರ ಬಗ್ಗೆ ಇವತ್ತು ನಮ್ಮ ವಿಶಾಲ್ ಸಂಜಯ್ ಶಿವಮ್ ಅವರು ಸಾಕಷ್ಟು ವಿಚಾರ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು.